ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಶ್ಚಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜಸ್ಸುರತರೂಪಮಂ. ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತ್ಯಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ರೀಪಾದರಾಜ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅಪ್ಪಣೆಯ ಮೇರೆಗೆ ಸಪ್ತಾಹದ ಈ ಅಭಿಯಾನದಲ್ಲಿ ನನ್ನ ಒಂದು ಸಣ್ಣ ವಾಕ್ಸೇವೆಯನ್ನು, ವಾಕ್ಕುಸುಮವನ್ನು ಅರ್ಪಣೆ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಗೋಪಿಕೆಯರನ್ನು ಸಮಾಧಾನ ಮಾಡಿ ಉದ್ಧವರು 6 ತಿಂಗಳು ಅಲ್ಲೇ ಇದ್ದರು. ಅದನ್ನು ಹಿಂದೆ ಕೇಳಿದಿವಿ ಹಿಂದಿನ ಭಾಗದಲ್ಲಿ. ನಂತರದಲ್ಲಿ ಕಂಸನ ಹೆಂಡತಿಯರು ಕೃಷ್ಣನ ಮೇಲೆ ದ್ವೇಷದಿಂದ, ಕೃಷ್ಣನಿಂದ ಸಂಹೃತನಾದ ಕಂಸ ಅಂತ ತವರು ಮನೆಗೆ ಬಂದರು. ಜರಾಸಂಧನ ಮಕ್ಕಳು. ಜರಾಸಂಧನಿಗೆ ಮೊದಲಿಂದ ವಿಷ್ಣುದ್ವೇಷ. ಏನಾದರೂ ಮಾಡಿ ಕೃಷ್ಣನಿಗೆ ತೊಂದರೆ ಕೊಡಬೇಕು ಅನ್ನುವ ಬಯಕೆ. ಈಗೊಂದು ಕಾರಣವೂ ಸಿಕ್ತು. ಅನೇಕ ಬಾರಿ ಯುದ್ಧಕ್ಕೆ ಬಂದು ಸೋತಿದ್ದಾನೆ. 3 ಬಾರಿ ಯುದ್ಧಕ್ಕೆ ಬಂದ, ಸೋತ. ಆಮೇಲೆ ಸೈನ್ಯ ಕಡಿಮೆ ಆಯಿತು. ಬಾಣಾಸುರ ಅಂತ ಅವನ ಸೈನ್ಯವನ್ನು ತೆಗೆದುಕೊಂಡು ಹೋದ, ಮತ್ತೆ ಸೋತ. ಹೀಗೆ ಅನೇಕ ಬಾರಿ ಸೋಲೋದು. ಗೋಮಂತ ಪರ್ವತಕ್ಕೆ ಕೃಷ್ಣ ಹಾಗೂ ಬಲರಾಮರು ಬಂದಿದ್ರಂತೆ. ಬಂದಾಗ ಅಲ್ಲಿ ಪರಶುರಾಮ ದೇವರ ಭೇಟಿಯಾಯಿತು. ಪರಶುರಾಮ ದೇವರ ಭೇಟಿಯಾದಾಗ ಕೃಷ್ಣನಿಗೆ ಪರಶುರಾಮ ದೇವರು ಹೇಳ್ತಾರೆ, ಇಲ್ಲೇ ಕೆಳಗೆ ಒಬ್ಬ ದೈತ್ಯ ಇದ್ದಾನೆ. ಪರ್ವತ ಹತ್ತುವ ಮುಂಚೆ ಕರವೀರಪುರ, ಇವತ್ತನ ಏನು ಕೊಲ್ಹಾಪುರ ಇದೆ, ಅಲ್ಲೊಬ್ಬ ದೈತ್ಯ ಇದ್ದಾನೆ, ಶೃಗಾಲ ವಾಸುದೇವ ಅಂತ. ಅವನನ್ನು ಸಂಹಾರ ಮಾಡು ಅಂತ ಹೇಳಿದರು. ಶೃಗಾಲ ವಾಸುದೇವನನ್ನು ಸಂಹಾರ ಮಾಡಿದಾಗ ಇದು ಜರಾಸಂಧನಿಗೆ ಗೊತ್ತಾಗಿ ಕೃಷ್ಣನನ್ನು ಏನಾದರೂ ಮಾಡಿ ಅಟ್ಯಾಕ್ ಮಾಡಬೇಕು ಅಂಥೇಳಿ ಆಗ ಮತ್ತೆ ಯುದ್ಧಕ್ಕೆ ಬಂದ. ಇಡೀ ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಕೃಷ್ಣ ಮೇಲೆ ಆಟ ಆಡ್ತಾ ಇದ್ದ, ಅದನ್ನು ಒತ್ತಿ ನೀರು ಬರುವಂತೆ ಮಾಡಿ ಮತ್ತೆ ಹಾರಿ ಹೋದ ಅಂತ. ಹೀಗೆ ಅನೇಕ ಬಾರಿ ಸೋತು ಕಡೆಗೆ ಏನೂ ಮಾಡಲಿಕ್ಕಾಗದೆ ಸಾಲ್ವ ಅಂತ ಅವನ ಮಂತ್ರಿ ಒಬ್ಬ ಇದ್ದ, ಜರಾಸಂಧನ ಮಂತ್ರಿ. ಅವನೊಂದು ಸಜೆಸ್ಟ್ ಮಾಡಿದ, ಕೃಷ್ಣನನ್ನೇ ಕೊಲ್ಲಲಿಕ್ಕೆ ಒಬ್ಬ ಮಗು ಹುಟ್ಟಿದೆ, ಗರ್ಗಾಚಾರ್ಯರ ಮಗ ಅವನು. ಕೃಷ್ಣನ ಮನೆ ಪುರೋಹಿತರು ಗರ್ಗಾಚಾರ್ಯರು. ಅವ್ರಿಗೊಂದು ಸಣ್ಣ ಅಪಮಾನದ ಘಟನೆ ನಡೆದಿತ್ತು. ಅವರು ಮದುವೆ ಆದ ಕೆಲವು ದಿವಸ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದಾಗ ಯಾದವರೆಲ್ಲ ಆಡಿಕೊಂಡ್ರು. ಇವನಿಗೆ ಮಕ್ಕಳಾಗಲ್ಲ, ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ನೋವಾಯಿತು.
ಆಗ ಅವರು ಕೃಷ್ಣನ ಸಪೋರ್ಟ್ ಇದೆ ಅಂತ ಹೀಗೆಲ್ಲ ಮಾಡ್ತೀರಿ, ಕೃಷ್ಣನನ್ನೇ ಕೊಲ್ಲುವ ಮಗನನ್ನು ಪಡೀತೇನೆ ಅಂತ ರುದ್ರದೇವರಲ್ಲಿ ವರ ಪಡೆದರು. ಅವರಂದರೂ ಕೃಷ್ಣನನ್ನು ಕೊಲ್ಲಿಕ್ಕಾಗೋದಿಲ್ಲ, ಕೃಷ್ಣ ಪದಾರ್ಥ ಯಾವುದಾದ್ರೂ ಒಂದು ಕಪ್ಪಗಿರುವ ಯಾವುದಾದ್ರೂ ಒಂದು ಪದಾರ್ಥ ಅದು ಸಮೃದ್ಧವಾಗತ್ತೆ ಅಂತ. ಹಾಗೇ ಆಯಿತು. ಒಂದು ಕರಿ ನಾಗರವನ್ನು ಕೊಲ್ಲೋದ್ರಲ್ಲೇ ವರ ಎಲ್ಲ ವೇಸ್ಟ್ ಆಗಿಬಿಡ್ತು. ಕಾಲ ಯವನ ಅಂತ ಅವನೇ ಗರ್ಗರ ಮಗ, ಕಬ್ಬಿಣವನ್ನು ತಿಂದ ಮೇಲೆ ಹುಟ್ಟಿದ್ದಂತ, ಅಂದರೆ ಸ್ವಲ್ಪ ಕಬ್ಬಿಣ ತಿನ್ನೋರಂತೆ, ಮಗು ಗಟ್ಟುಮುಟ್ಟಿ ಆಗಲಿ ಅಂತ ಗರ್ಗಾಚಾರ್ಯರು. ಕಾಲ ಅಂದರೆ ಕಬ್ಬಿಣ, ಯವನರಲ್ಲಿ ಬೆಳೆದ ಕಾಲಯವನ ಅಂತ ಕಾಯ್ತಾ ಇದ್ದ ಅವನು. ಕೃಷ್ಣನಿಗೆ ಏನಾದರೂ ಮಾಡಬೇಕು ಅಂತ. ಕೃಷ್ಣ ಏನು ಮಾಡ್ದ, ದ್ವಾರಕೆಯನ್ನು ನಿರ್ಮಾಣ ಮಾಡಿ ರಾತ್ರೋರಾತ್ರಿ ಎಲ್ಲ ಪ್ರಜೆಗಳನ್ನು ಅಲ್ಲಿಗೆ ಕಳಿಸ್ದ. ತಾನು ಮಾತ್ರ ಮಥುರೆಯಲ್ಲಿ ಇದ್ದ. ಕಾಲಯವನ ಯುದ್ಧಕ್ಕೆ ಬಂದಾಗ ಕೃಷ್ಣ ಓಡಿ ಹೋಗ್ತಾನೆ. ಅದಕ್ಕೆ ಉತ್ತರ ದೇಶದಲ್ಲಿ ಕೃಷ್ಣನಿಗೆ ರಣಛೋಡ್ರಾಯ್ ಅಂತ, ಯುದ್ಧ ಬಿಟ್ಟು ಓಡಿ ಹೋದವನು ಅಂತ. ಎಲ್ಲಿ ಓಡೋಗೋದು, ಭಕ್ತನ ಉದ್ಧಾರಕ್ಕಾಗಿ ಓಡಿ ಬಂದದ್ದು ದೇವರು. ಮುಚಕುಂದ ಮಹಾರಾಜ ಅಂತ ಮಾಂಧಾತನ ಮಗ, ಅವನು ದೇವತೆಗಳಿಗೆ ಉಪಕಾರವನ್ನು ಮಾಡಿದ್ದ ಯುದ್ಧದಲ್ಲಿ. ಆ ದೇವತೆಗಳು ಏನಾದರೂ ಕೇಳು ಅಂದಾಗ, ಏನು ಕೇಳೋದು, ನನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ತೇನೆ ಅಂದಿದ್ದ. ಆದರೆ ಅವರೆಲ್ಲ ಸತ್ತು ಹೋಗಿದಾರಪ್ಪ, ಇನ್ನೇನಾದರೂ ಕೇಳು ಅಂದಾಗ, ಇನ್ನೇನು ಕೇಳೋದು, ಯುದ್ಧ ಮಾಡಿ ಸಾಕಾಗಿದೆ, ಕಣ್ತುಂಬ ನಿದ್ದೆಯನ್ನು ಮಾಡ್ತೇನೆ, ನಿದ್ದೆಯಿಂದ ನನ್ನನ್ನು ಎಬ್ಬಿಸಿದವನನ್ನು ನೋಡಿದ ಕೂಡಲೇ ಅವನು ಸುಟ್ಟು ಬೂದಿ ಆಗಬೇಕು. ಇದು ದೇವತೆಗಳನ್ನು ಕೇಳಿಕೊಂಡ. ತಥಾಸ್ತು ಅಂದರು. ಆದರೆ ದೇವತೆಗಳಿಗೆ ಅದ್ಯಾಕೋ ಅಷ್ಟು ಸಂತೃಪ್ತಿಯನ್ನು ತರಲಿಲ್ಲ. ಇದು ವರವ, ನಿದ್ದೆಯನ್ನು ಕೇಳಿದಾನೆ, ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರಂದ ಅವನ ನಿದ್ದೆಯನ್ನು ನಾನು ಅವನಿಗೆ ಮೋಕ್ಷ ಕೊಡೋದಕ್ಕೆ ಕನ್ವರ್ಟ್ ಮಾಡ್ತೇನೆ ಅಂತ. ಸೊ ನದೇವ ತೋಷಣಂ ವೃಥ ಅಂತ ಮಧ್ವರ ಒಂದು ಮಾತು ತಾತ್ಪರ್ಯ ನಿರ್ಣಯದಲ್ಲಿ. ದೇವರ ಆರಾಧನೆಯನ್ನು ಮಾಡಿದಾಗ ಆ ದೇವರ ಆರಾಧನೆ ಎಂದೂ ವ್ಯರ್ಥ ಆಗೋದಿಲ್ಲ. ಈ ಸಂದರ್ಭದಲ್ಲೇ ಆಡಿದ್ದು ಆಚಾರ್ಯರು. ಕಾಲಯವನ ಮಲಗಿದ ಕಡೆ ಕೃಷ್ಣ ಓಡಿ ಬಂದ. ಆ ಗುಹೆಯಲ್ಲಿ ಬಂದು ಅಂತರ್ಧಾನನಾದ. ಕಾಲಯವನ ಆ ಮುಚುಕುಂದ ಮಲಗಿದ್ದನ್ನು ನೋಡಿ ಮುಕುಂದ ಅನ್ಕೊಂಡ. ಮುಕುಂದನಿಗೂ ಮುಚಕುಂದನಿಗೂ ಇರುವ ಒಂದೇ ಒಂದು ಅಕ್ಷರ ವ್ಯತ್ಯಾಸ ಚ. ಅದಕ್ಕೆ ಚ ಬಿಡಬಾರ್ದು ಅಂತ ಯಾರೋ ಅದನ್ನು ಅಪಾರ್ಥ ಮಾಡಿಕೊಂಡ್ರು. ನಾವು ಆದ್ದರಿಂದ ಛ ತಗೋತೀವಿ, ಏಕಾದಶಿನೂ ಬಿಡುವುದಿಲ್ಲ ನಿಮ್ಮ ಉಪನ್ಯಾಸ ಕೇಳಿದ ಮೇಲೆ ಅಂದರು. ನಾವು ಹೇಳಿದ್ದು ಟಾಟಾ ಛ ಅಲ್ಲ, ಮುಚಕುಂದನಲ್ಲಿರುವ ಛ ಅನ್ನುವ ಅಕ್ಷರ. ಅಂತೂ ಅಲ್ಪ ವ್ಯತ್ಯಾಸ, ಜೀವನಿಗೂ ಪರಮಾತ್ಮನಿಗೂ ಇರುವ ಒಂದು ಅಕ್ಷರ ವ್ಯತ್ಯಾಸ ಮಾಡಿಕೊಂಡ್ರೆ ಇಷ್ಟು ಅನರ್ಥ ಆಗತ್ತೆ. ಎಲ್ಲಿ ಸರ್ವೋತ್ತಮನಾದ ದೇವರು, ಎಲ್ಲಿ ನಾವು, ಸಂಬಂಧವೇ ಇಲ್ಲ. ಅಂಥ ಜೀವನನ್ನು ಪರಮಾತ್ಮ, ಪರಮಾತ್ಮನನ್ನು ಜೀವ ಅಂತ ತಿಳ್ಕೊಂಡ್ರೆ ಬಹಳ ದೊಡ್ಡ ಅನರ್ಥ ಇದೆ. ಅದಕ್ಕಿದು ದೃಷ್ಟಾಂತ. ಮುಚಕುಂದನಿಗೆ ಒದ್ದ, ಮುಚಕುಂದ ಎದ್ದ, ಕಾಲಯವನ ಬೂದಿಯಾಗಿ ಬಿಟ್ಟ. ಆದ ಮೇಲೆ ದೇವರು ಎದುರಿಗೆ ಬಂದು ನಿಂತಾಗ, ಕೋ ಭವಾನಿಹ ಸಂಪ್ರಾಪ್ತ ವಿಪಿನೇ ಗಿರಿಗಕ್ವರೆ ಪದ್ಮಪಲಾಶಾಕ್ಷಾಂ, ನಿನ್ನನ್ನು ನೋಡ್ತಾ ಇದ್ದರೆ ಬಹಳ ಸಂತೋಷ ಆಗ್ತಾ ಇದೆ, ಯಾರು ತಾವು? ಅದಕ್ಕೆ ದೇವರಂದ, ನಾನು ಏನಂತ ನಿನಗೆ ಹೇಳಿ, ಅನಂತ ಅವತಾರಗಳು ನನಗೆ. ಭೂಮಿಯಲ್ಲಿರೋ ಎಲ್ಲ ಧೂಳಿನ ಕಣಗಳನ್ನು ಒಬ್ಬ ಬುದ್ಧಿವಂತ ಎಣಿಸಿಯಾನು, ನನ್ನ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಇದೇ ನನ್ನ ಡೇಟಾ. ಅದನ್ನೇ ಜಗನ್ನಾಥದಾಸರಂತಾರೆ, ಮೇಧಿನಿ ಪರಮಣ್ವಂಬು ಕಣಂಗಳ ನೈದ ಬಹುದು ಪರಿ ಗಣತಿಯನು ಮಾಧವನಾನಂದಾದಿ ಗುಣಂಗಳನಾದಿ ಕಾಲದಿಂ ಅಗಣಿತವೆಂಬುದೆ ಫಲವಿದು ಬಾಳದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಭೂಮಿ ಮೇಲಿರುವ ಎಲ್ಲ ಧೂಳಿನ ಕಣಗಳನ್ನು ಎಣಿಸಬಹುದು, ದೇವರ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ನಾನೇ ಸರ್ವೋತ್ತಮನಾದ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದೇನೆ. ನೀ ಏನಾದರೂ ವರ ಕೇಳ್ಕೋ, ನಾನು ಕೊಡ್ತೇನೆ. ಅವನು ಪಶ್ಚಾತ್ತಾಪ ಪಡ್ತಾನೆ. ಸ್ವಾಮಿ, ಮನುಷ್ಯರು ನಾವೆಲ್ಲ ಏನೇನೋ ಕೆಲಸವನ್ನು ಮಾಡ್ತೇವೆ. ಕಡೆಗೆ ಒಂದು ದಿವಸ ನಮ್ಮ ದೇಹದಲ್ಲಿ ಶಕ್ತಿ ಕುಂದಿದಾಗ ನಮಗೆ ಏನು ಕಿಮ್ಮತ್ತಿಲ್ಲ ಅನ್ನೋದು ಗೊತ್ತಾಗತ್ತೆ. ಕಲೇವರೇಸ್ಮಿನ್ ಘಟಕುಡ್ಯ ಸನ್ನಿಭೆ ನಿರೂಢಮಾನೋ ನರದೇವ ಇತ್ಯಹಂ. ನಾನು ರಾಜಾಧಿರಾಜ, ನನ್ನನ್ನು ಇವರೆಲ್ಲರೂ ಹೊರಬೇಕು, ನನಗೆ ದಾಸಾನುದಾಸರಾಗಿರಬೇಕು ಪ್ರಜೆಗಳು ಅನ್ನುವ ಭ್ರಮೆ ಇತ್ತು. ಆದರೆ ಶಕ್ತಿ ಕುಂದಿತು, ದೇಹದಲ್ಲಿ ಮೊದಲಿನ ಧಾರಡ್ಡೆ ಇಲ್ಲ. ಆಗ ನಾನೆಷ್ಟು ಸಣ್ಣೋನು, ಮಡಿಕೆ ಕುಡಿಕೆಗಳಕ್ಕಿನ್ನ ಹತ್ತತ್ತ ಈ ದೇಹ ಅಂತ ಅನ್ನಿಸ್ತು. ತುಂಬ ಪಾಪ ಮಾಡಿಬಿಡ್ತೀವಿ ನಾವು ಶಕ್ತಿ ಇದ್ದಾಗ. ಪುರಾರಥೈರ್ಹೇಮ ಪರಿಷ್ಕೃತೈಶ್ಚರನ್ ಮತಂಗಜೈರ್ವ ನರದೇವ ಸಂಜ್ಞಿತಃ. ಬಂಗಾರದ ರಥವನ್ನು ಮಾಡಿಸಿ ನಾನು 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 ಅಂತ ಮೆರೆದೆ. ಅದು ದೇವರು ಅಳಗಿದಾನೆ ಅನ್ನೋ ಅನುಸಂಧಾನ ಮಾಡಿದರೆ ಪುಣ್ಯ ಬಂದಿರೋದು.
ವಿಮೋಹಿತೋಯಂ ಜನ ಈಶಮಾಯೆಯ ತ್ವದೀಯೆಯ ತ್ವಾಂ ನ ಭಜತಿ. ನಿನ್ನ ಬಂಧಕ ಶಕ್ತಿಯಿಂದ ಮೋಹಕ್ಕೆ ಒಳಗಾಗಿ ನಿನ್ನನ್ನು ಭಜನೆ ಮಾಡೋದಿಲ್ಲೋ. ಆದರೆ ನನ್ನ ಜೀವನದಲ್ಲಿ ಆದ ದೊಡ್ಡ ಒಂದು ದುರ್ಘಟನೆ ಅಂತಾದದ್ದು ಅದು ತುಂಬ ಒಳ್ಳೆಯದಾಗಿದ್ದು ನನ್ನ ಜೀವನದಲ್ಲಿ. ನನ್ನ ಹೆಂಡತಿ ಮಕ್ಕಳು ರಾಜ್ಯ ಕೋಶ ಎಲ್ಲ ಹೋಯಿತು, ಸ್ವಲ್ಪ ವ್ಯಥೆ ಆಯಿತು. ಆದರೆ ಶ್ರೀನಿಧಿ ನೀ ಸಿಕ್ತಿ ಅನ್ನೋದು ಗೊತ್ತಿರಲಿಲ್ಲ. ಮನ್ಯೇ ಮಮಾನುಗ್ರಹ ಈಶತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ. ಇದು ನೀನು ನನ್ನ ಮೇಲೆ ಮಾಡಿದ ಅನುಗ್ರಹ ಅಂತ. ಮೊದಲು ಈ ಉದ್ಗಾರವನ್ನು ತೆಗೆದವರು ಮುಚುಕುಂದ ಮಹಾರಾಜರು, ಆಮೇಲೆ ಪುರಂದರದಾಸರಂದರು. ಆದದ್ದೆಲ್ಲ ಬಳಿತೇ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಬಳಿತೇ ಆಯಿತು ತುಳಸಿ ಮಾಲೆ ಹಾಕುವುದಕ್ಕೆ ಅರಸನತೆ ಗರ್ವಿಸುತ್ತಿದ್ದೆ ಸರಸಿಜಾಕರ್ಮ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು. ಆದದ್ದೆಲ್ಲ ಬಳಿತೇ ಆಯಿತು ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ ಹೆಂಡತಿ ಸಮದತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಇದು ನನ್ನ ಭಾಗ್ಯ ಅಂಥೇಳಿ ದೇವರಲ್ಲಿ ಭಿನ್ನವಿಸ್ತಾನೆ. ದೇವರು ವರ ಕೇಳು ಅಂದಾಗ ಏನು ಬೇಡ, ನಿನ್ನ ಅನುಗ್ರಹ ಇದ್ದರೆ ಸಾಕು, ಆಯಿತು ನೀನು ಬದರಿಯಲ್ಲಿ ಇರು ಅಂತ ಇವತ್ತಿಗೂ ಮುಚುಕುಂದ ಮಹಾರಾಜ ಮನುಷ್ಯರಿಗೆ ಅಗಮ್ಯವಾದ ಬದರಿಯಲ್ಲಿ ಸಾಧನೆ ಮಾಡಿಕೊಂಡು ಇದ್ದಾನೆ ಅಂಥೇಳಿ ಮುಚುಕುಂದನ ಉದ್ಧಾರದ ಬಗ್ಗೆ ಹೇಳಿ ಆದಮೇಲೆ ಪುನಃ ರಾಜರು ಕೇಳ್ತಾರೆ, ಸ್ವಾಮಿ ಬಹುಯುಗದ ಕನ್ಯೆಯನ್ನು ಬಲರಾಮದೇವರು ಮದುವೆ ಆದರು ಅಂತ ಕೇಳ್ತೇವೆ, ಏನು ಅದರ ಮಾಹಿತಿಯನ್ನು ಹೇಳಿ ಎಂದಾಗ, ನೋಡಪ್ಪ, ರೇವತ ಅನ್ನುವ ರಾಜ, ಅವನ ಮಗಳು ರೇವತಿ, ಯಾವ ಹುಡುಗರು ನೋಡಿದ್ರೂ ಮದುವೆಗೆ ಸೆಟ್ ಆಗಲಿಲ್ಲ. ಬ್ರಹ್ಮದೇವರನ್ನೇ ಕೇಳ್ತೇನೆ ಅಂತ ಬ್ರಹ್ಮಲೋಕಕ್ಕೆ ಬಂದಾಗ ಅಲ್ಲಿ ಜರ ಅಂದರೆ ಮುಪ್ಪು ಕಾಲ ಇದರದ್ದು ಯಾವ ಎಫೆಕ್ಟ್ ಇರುವುದಿಲ್ಲಂತೆ. ಅಲ್ಲೊಂದು ಸಂಗೀತ ನಡೀತಾ ಇತ್ತು. ಬ್ರಹ್ಮದೇವರು ಒಂದೆರಡು ಹಾಡು ಕೇಳಿ ಆದಮೇಲೆ ನಾನು ಮಾತಾಡ್ತೇನೆ ಅಂದರು. ಎಲ್ಲ ಆದ ಮೇಲೆ ಕೇಳ್ದ, ನನ್ನ ಮಗಳಿಗೆ ವರಗಳು ಯಾವುದು ಸೆಟ್ ಆಗಿಲ್ಲ. ಯಾವ್ಯಾವುದೋ ಕೃತಯುಗದ ವರವನ್ನು ತೋರಿಸ್ದ. ಬ್ರಹ್ಮದೇವರು ನಗತಾ ಕೂತರು, ಇವ್ರು ಯಾರೂ ಇಲ್ಲಪ್ಪ, ಯುಗಗಳೇ ಮುಗಿದು ಹೋಗಿದೆ, ಈಗ ದ್ವಾಪರ ಯುಗ ಪ್ರಾರಂಭ ಆಗಿದೆ. ಅಮ್ಮೋ, 2 ಹಾಡಿಗೆ ಇಷ್ಟೊತ್ತ ಅಂದರು. ಹೌದು, ನಮ್ಮ ಊರಿನಲ್ಲಿ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಸರಿ, ಈಗ ಬಲರಾಮ ಅಂಥೇಳಿ ಕೃಷ್ಣನ ಅಣ್ಣ ಅವರಿಗೆ ಕೊಟ್ಟು ಮದುವೆ ಮಾಡು ಅಂದಾಗ ಬಲರಾಮದೇವರು ಲಗ್ನ ಆದರೂ ಹೈಟ್ ಡಿಫ್ರೆನ್ಸ್ ಇತ್ತು, ಸಿಕ್ಕಾಪಟ್ಟೆ ಹೈಟು. ಕೃತಯುಗದವರು ಅಂದರೆ ತಲೆ ಎತ್ತಿ ಮಾತಾಡಬೇಕಾಗಿತ್ತು. ಅದು ಬೇಡ ಅಂಥೇಳಿ ನೇಗಿಲು ಹಾಕಿ ಎಳೆದುಕೊಂಡು ತಮ್ಮ ಭುಜದ ಹೈಟಿಗೆ ಸರಿ ಮಾಡಿಕೊಂಡ್ರಂತೆ ರೇವತಿಯನ್ನು. ಇದಾದ ಮೇಲೆ ಕೃಷ್ಣನ ವಿವಾಹದ ಬಗ್ಗೆ ಹೇಳ್ರಿ. ಭಗವನ್ ಭೀಷ್ಮಕ ಸುತಾಂ, ಭೀಷ್ಮಕ ರಾಜನ ಹೆಣ್ಣನ್ನು, ಮಗಳಾದಂತಹ ದ್ರೌಪದಿಯನ್ನು ಭಗವಂತ ಹೇಗೆ ಮದುವೆ ಆದ ಅದನ್ನು ವಿಸ್ತಾರವಾಗಿ ನಮಗೆ ಹೇಳಿ ಎಂದಾಗ ಅದರ ವಿವರಣೆಯನ್ನು ಕೊಡ್ತಾರೆ. ನೋಡಪ್ಪ, ಈಗಿನ ನಾಗಪುರ ಏನಿದೆ, ಮಹಾರಾಷ್ಟ್ರ ನಾಗಪುರ್, ಅದು ವಿದರ್ಭ ಪ್ರಾಂತ್ಯ, ಅಲ್ಲೇ ಇವನು ಆಳ್ತಾ ಇದ್ದದ್ದು. ಭೀಷ್ಮಕ ಅನ್ನೋ ರಾಜ, ಅವನಿಗೆ 5 ಜನ ಗಂಡು ಮಕ್ಕಳು, ಸಾಕ್ಷಾತ್ ಲಕ್ಷ್ಮೀದೇವಿ ರುಕ್ಮಿಣಿಯಾಗಿ ಅವನ ಮನೆಯಲ್ಲಿ ಅವತಾರ ಮಾಡಿದ್ಲು. ಈ 5 ಜನ ಗಂಡು ಮಕ್ಕಳು ಜರಾಸಂಧನ ಫಾಲೋಯರ್ಸ್. ಜರಾಸಂಧನಿಗೆ ಕೃಷ್ಣನಿಗೆ ನಾನೇನು ಮಾಡಲಿಕ್ಕಾಗಿಲ್ಲ ಅನ್ನುವಂತಹ ಬೇಸರ ಇತ್ತು. ರುಕ್ಮಿಣಿ ವಿವಾಹವನ್ನಾದರೂ ನಾನು ತಡೆದರೆ ಸ್ವಲ್ಪ ಮಟ್ಟಿಗೆ ಕೃಷ್ಣನಿಗೆ ತೊಂದರೆ ಕೊಟ್ಟಾಗತ್ತೆ ಅಂತ ಅವನ ಭಾವನೆ. ಹಾಗಾಗಿ ಸ್ವಯಂವರ ವ್ಯವಸ್ಥೆ ಬೇಡ, ಅರೇಂಜ್ಡ್ ಮ್ಯಾರೇಜ್. ಯಾರು ಕೊಟ್ಟು ಮಾಡೋದು ಅಂದಾಗ ಶಿಶುಪಾಲನೆಗೆ ಅಂದರು. ಕೆಲವರೆಲ್ಲ ಅಪೋಸ್ ಮಾಡಿದ್ರು. ಅಯ್ಯೋ, ಅವನು ಹುಡುಗ ಇದ್ದಾಗಿಲ್ಲ, ವರ ಇದ್ದಾಗಿಲ್ಲ ರೀ, ವರಾಹ ಇದ್ದಾಗಿದ್ದಾನೆ. ಜರಾಸಂಧ ಅಂದ, ಹುಡುಗನಿಗೆ ಬೇಕಾದದ್ದು ರೂಪ ಅಲ್ಲ, ಗುಣ, ತುಂಬ ವಿಷ್ಣುದ್ವೇಷಿ, ಆದ್ದರಿಂದ ಕೊಡೋದೇ ಇವನಿಗೆ. ತೀರ್ಮಾನ ಆಯಿತು. ರುಕ್ಮಿಣಿಗೆ ತಿಳಿಸಿದ್ರು, ನಿನ್ನ ತಲೆಯಲ್ಲಿ ಯಾರನ್ನಾದರೂ ನೀನು ಇಟ್ಕೊಂಡಿದ್ರೆ ಡಿಲೀಟ್ ಮಾಡ್ತೇನೆ ಅಂದ್ಲು ಅವಳು, ಜಗದಂಬೆ ಅವಳು. ಹಾಗೆ ಆಗಲಿ ಅಂತ ಒಂದು ಪತ್ರವನ್ನು ಬರೆದು ಒಬ್ಬ ಆಚಾರ್ಯರಿಗೆ ಕೊಟ್ಟು, ನೀವು ಕೊಟ್ಬಿಡಿ ಇದನ್ನು ಕೃಷ್ಣನಿಗೆ ಅಂತ. ಕುಂಡಲೀಯ ನಗರವತೆ ಭೀಷ್ಮಕ ರಾಜನ ಕುವರಿಯಂತೆ ಶಿಶುಪಾಲನ ವಲ್ಲಳಂತೆ ನಿನಗೆ ಓಲೆ ಬರೆದಳಂತೆ. ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ಕೃಷ್ಣ,
ಜಾಹ್ನವೀಯ ತೀರವಾದ ಜನಕರಾಜನ ಕುವರಿಯಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ. ಪೋಪು ಹೋಗೋಣ ಬಾರೋ ರಂಗ. ಹಾಗಾಗಿ ಪತ್ರವನ್ನು ಬರೆದಿದ್ಲು. ಆಚಾರ್ಯರು ಪತ್ರವನ್ನು ತಂದಾದ ಕೂಡಲೇ ದೇವರು ಅವರಿಗೆ ಸ್ನಾನ ಭೋಜನ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಆದ ಮೇಲೆ ಕೇಳ್ದ. ತಂ ಭುಕ್ತವಂತಂ ವಿಶ್ರಾಂತಂ. ಭೋಜನ ಆಗಿ ವಿಶ್ರಾಂತಿಯನ್ನು ತೆಗೆದುಕೊಂಡ ಮೇಲೆ ಏನು ಬಂದ್ರಿ ಆಚಾರ್ಯರು, ಮತ್ತು ನಿಮಗೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇದೆಯಾ, ನಿಮ್ಮ ಸಾಧನೆಯಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ವಾ? ಈ ಮಾತನ್ನೆಲ್ಲ ಕೇಳಿ ನಿನ್ನ ಅನುಗ್ರಹದಿಂದ ನಾನು ಸುಖವಾಗಿದ್ದೇನೆ ಸ್ವಾಮಿ, ಇದು ರುಕ್ಮಿಣಿಯ ಪತ್ರವನ್ನು ತಂದಿದ್ದೇನೆ, ತಾವು ಸ್ವೀಕಾರ ಮಾಡಬೇಕು, ನೀನೇ ಓದು ಅಂತ ದೇವರು ಅವ್ರಿಗಂದಾಗ, ಅಲ್ಲ ನಾನು ಇನ್ನೊಬ್ಬರ ಪ್ರೇಮ ಪತ್ರ ಓದ್ಬೋದಾ, ಇನ್ನೊಬ್ಬರದು ಓದಬಾರ್ದು, ಲಕ್ಷ್ಮೀನಾರಾಯಣನ ಪ್ರೇಮ ಪತ್ರ ಓದ್ತಾನೇ ಇರಬೇಕು, ಯಾವ ಹೊಲಸು ಅಲ್ಲ, ನಮ್ಮ ನಿಮ್ಮೆಲ್ಲರ ಆತ್ಮೋದ್ಧಾರವೂ ಆಗತ್ತೆ. ಸರಿ, ಮಹಾಲಕ್ಷ್ಮೀ ದೇವಿಯ ಒಕ್ಕಣೆ ಹೀಗಿತ್ತು. ರುಕ್ಮಿಣ್ಯುವಾಚ ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಚಿತ್ತಮಪತ್ರಪಂ ಮೇ. ನಿನ್ನ ಗುಣಗಳನ್ನು ನಾನು ಅನೇಕ ಜನಗಳಿಂದ ಕೇಳಿದ್ದೇನೆ, ನಿನ್ನಲ್ಲೇ ನನ್ನ ಮನಸ್ಸಿದೆ, ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ಕಾತ್ವಾ ಮುಕುಂದ ಮಹತಿ ಗುಣರೂಪಶೀಲ ವಿದ್ಯಾವಯೋದ್ರವಿಣದಾಮಭಿರಾತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನವರ್ಣೀತ ಕನ್ಯಾ ಕಾಲೇಂದ್ರ ಸಿಂಹನರಲೋಕ ಮನೋಭಿರಾಮಂ. ಯಾವ ಹೆಣ್ಣು ತಾನೇ ಗಂಡನನ್ನು ಬಯಸಬೇಕಾದರೆ ತನಗಿಂತ ಓದಿನಲ್ಲಿ ಚೆನ್ನಾಗಿ ಮುಂದುವರೆದಿರಬೇಕು, ವಿದ್ಯೆಯಲ್ಲಿ, ಸಂಪಾದನೆಯಲ್ಲಿ, ರೂಪದಲ್ಲಿ, ಎಲ್ಲದರಲ್ಲೂ ಚೆನ್ನಾಗಿರಬೇಕು ಅಂತ ಬಯಸ್ತಾಳೆ. ನಿನ್ನನ್ನು ನೋಡಿದರೆ ನಿನ್ನ ಸಮ ಯಾರಿದ್ದಾರೆ? ಯಾವ ಹೆಣ್ಣಾದರೂ ನಿನ್ನನ್ನು ಬಯಸೋದೆ, ನಿನ್ನಲ್ಲಿ ನಾಚಿಕೆಯನ್ನು ಇಟ್ಕೊಳ್ಬಾರ್ದು ಸ್ವಾಮಿ, ಆದ್ದರಿಂದ ದಯಮಾಡಿ ನೀನು ನನ್ನನ್ನು ವಿವಾಹ ಆಗಬೇಕು. ಹೌದು, ನಾನೇನೋ ವಿವಾಹ ಆಗ್ತೀನಿ, ನಿಮ್ಮಪ್ಪ ನನ್ನನ್ನು ಶೂಟ್ ಅಟ್ ಸೈಟ್, ಕೃಷ್ಣನನ್ನು ಕಂಡಲ್ಲಿ ಗುಂಡಿಟ್ಟುಕೊಳ್ಳಿ ಅಂಥೇಳಿ ಜರಾಸಂಧನ ಮಾತು ಕೇಳಿ ಏನೇನೋ ವ್ಯವಸ್ಥೆ ಮಾಡಿದ್ದಾರೆ, ನಾನು ಹೇಗೆ ಬರೋದು ಅಂತಃಪುರದ ಒಳಗೆ? ನೀನು ಅದನ್ನು ಕಾಳಜಿ ಮಾಡಬೇಡ. ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರ ಯಸ್ಯಾಂ ಬಹಿರ್ನವವಧು ಗಿರಿಜಾಮುಪೇಯಾತ್. ನಾನು ಹಿಂದಿನ ದಿವಸ ಬಂದು ನಮ್ಮ ಪರಂಪರೆಯಲ್ಲಿ ಬಂದಂತಹ ಗಿರಿಜೆ ಪೂಜೆ, ಗೌರಿ ಪೂಜೆ ಎಲ್ಲ ಮಾಡ್ತಾರೆ, ಇಂದ್ರಾಣಿ ಪೂಜೆ ಅಂತಲೂ ಇದೆ, ಅದು ರಾಜರು ಮಾಡುವಂತಹ ಅವರ ಮನೆ ದೇವರು ಶಚಿ ಪೂಜೆ ಇವತ್ತಿಗೂ ಮಾಡಿಸ್ತಾರೆ ಮದುವೆಯಲ್ಲಿ. ವಿಶೇಷವಾಗಿ ಗೌರಿ ಪೂಜೆಯನ್ನು ನಾನು ಮಾಡ್ತೇನೆ. ಗೌರಿ ಪೂಜೆ ನೀ ಯಾಕೆ ಮಾಡ್ತಿ? ದಾಂಪತ್ಯ ಜೀವನ ಚೆನ್ನಾಗಿರಬೇಕಲ್ಲ, ನನಗೂ ನಿನಗೂ ಏನು ತೊಂದರೆ ನಮಗೆ ನಿಮಗೆ ಅಲ್ಲ, ನಾನು ಮಾಡೆಲಿಂಗ್ ಮಾಡಿ ಎಲ್ಲ ಜಗತ್ತಿಗೆ ತೋರಿಸ್ತೇನೆ, ಅದಕ್ಕಾಗಿ ನಾನು ಮಾಡ್ತೇನೆ ಸ್ವಾಮಿ. ಆಯಿತು ಮಾಡು. ಅವರಿಬ್ಬರ ಅಂದರೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಇದ್ದರೆ ದಂಪತಿಗಳ ಜೀವನ ಚೆನ್ನಾಗಿರತ್ತಂತೆ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮಮಾತನ ಗಿರಿಯ ಕುಮಾರಿ ರಮಯ ರಸನ ಪದ ಕಮಲ ಮಧುಪ ನಿತ್ಯ ಅಮರ ವಂದಿತ ಗಜಗಮನೆ ಭವಾನಿ. ನೀನು ಅನುಗ್ರಹ ಮಾಡಬೇಕು ಅಂತ ಜಗತ್ತಿನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮೀದೇವಿಗೆ ಮೊಮ್ಮಗಳವಳು, ಅವಳು ಪೂಜೆ ಮಾಡೋ ಪ್ರಶ್ನೆ ಇಲ್ಲ, ಆದರೂ ಮಾಡಿ ತೋರಿಸ್ಯಾಳು, ದೊಡ್ಡವರು ಮಾಡಿದ್ದನ್ನು ನಾವು ಮಾಡ್ತೇವಲ್ವ. ಆಮೇಲೆ ತಕ್ಷಣ ಕೃಷ್ಣ ಹೊರಟು ಬಂದ್ಯಾನೆ. ಮಾರನೇ ದಿವಸ ರುಕ್ಮಿಣಿ ಪೂಜೆಗೆ ಹೊರಟೇವು, ಪೂಜೆ ಎಲ್ಲ ಮುಗೀತು, ಇನ್ನೂ ಕೃಷ್ಣ ಬಂದಿಲ್ಲ ಅಂತ ಆಚಾರ ಬಂದರು. ಬಂದ ಕೂಡಲೇ ನೋಡಿ ನಮಸ್ಕಾರ ಮಾಡಿ ಕೃಷ್ಣ ಎಲ್ಲಿ ನೋಡು ಅಂದರು. ಏನು ಆನಂದವೋ, ದೇವರನ್ನು ನೋಡಿ ಆನಂದ ಆಗಿ ಮೊದಲೇ ಸುಂದರಿ, ತನ್ನ ಸೌಂದರ್ಯ ಇನ್ನೂ ಅಭಿವೃದ್ಧಿ ಆಗೋಯಿತು. ತಕ್ಷಣ ರಥದಿಂದ ರಥಕ್ಕೆ ಕರೆದುಕೊಂಡು ದ್ವಾರಕಾ ಕಡೆ ಬಂದೇ ಬಿಟ್ಟ ಕೃಷ್ಣ. ಇವರೆಲ್ಲ ಯುದ್ಧವನ್ನು ಮಾಡಿದ್ರು. ರುಕ್ಮಿಣಿ ಅಟ್ಟಿಸಿಕೊಂಡು ಬಂದ ಕೃಷ್ಣ ಬಾಣವನ್ನು ತೆಗೆದ, ರುಕ್ಮಿಣಿ ಕೈ ಹಿಡಿದುಕೊಂಡ್ಳು ಬೇಡ ಅಂತ. ನಾನು ತಲೆಯನ್ನೇ ತೆಗಿಬೇಕು ಅಂತಿದ್ದೆ, ನೀ ಹೇಳಿದ್ದನ್ನು ಕೇಳಿ ಈಗ ಹಾಫ್, ನಂದು ಬಾಣ ವ್ಯರ್ಥ ಆಗಬಾರ್ದು, ನಿನ್ನ ಮಾತಿಗೂ ಬೆಲೆ ಕೊಟ್ಟ ಹಾಗಿರಬೇಕು, ತಲೆಯನ್ನು ಮಾತ್ರ ತೆಗೆಯಲ್ಲ, ತಲೆ ಕೂದಲನ್ನು ತೆಗಿತೀನಿ ಅಂತ ಅವನ ತಲೆಯ ಕೂದಲೆಲ್ಲ ಹೋಗಿಬಿಡ್ತು. ಅವನು ಪ್ರತಿಜ್ಞೆ ಮಾಡಿ ಬಂದಿದ್ದ, ಒಂದು ವೇಳೆ ನಾನು ನನ್ನ ತಂಗಿಯನ್ನು ಕರೆದುಕೊಂಡು ಬರೋದಿಲ್ಲ ಅಂತಾದರೆ ಪುರಪ್ರವೇಶವೇ ಇಲ್ಲ ಅಂತ. ಹಾಗೆ ಆಗಿಬಿಡ್ತು. ಊರಾಚೆಯೇ ಒಂದು ಪುಟ್ಟ ಊರನ್ನು ಮಾಡಿಕೊಂಡು ಭೋಜಕಟ ಅಂತ ಅಲ್ಲೇ ವಾಸ ಮಾಡಿಕೊಂಡಿದ್ದಂತೆ.
ನಂತರದಲ್ಲಿ ದ್ವಾರಕಕ್ಕೆ ಕರೆದುಕೊಂಡು ಬಂದ ಮೇಲೆ ದ್ವಾರಕಾದಲ್ಲಿ ಕೃಷ್ಣನ ಕಡೆ ಒಂದಿಷ್ಟು ಜನ, ರುಕ್ಮಿಣಿ ಕಡೆ ಒಂದಿಷ್ಟು ಜನ, ನಮ್ಮ ಹುಡುಗಿನ ಕೊಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ ಹೇಳಿ ಅಂದರು. ನಮ್ಮ ವಾದರಾಜ ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಆರ್ಯ ಸ್ವಭಾರ್ಯಾಂ ಯದಿಭಾರ ಕಾರ್ಯೇ ನಯೋಪದಿಶ್ಯಾನ್ನ ಪುನಃ ಕದಾಪಿ. ಭಾರವನ್ನು ಎತ್ತೋ ಹಾಗಿಲ್ಲ, ಮನೆ ಕೆಲಸವನ್ನು ನಮ್ಮ ಕೂಸು ಮಾಡೋದಿಲ್ಲ, ತುಂಬ ನಾಜೂಕಾಗಿ ಬೆಳೆಸಿದ್ದೀವಿ. ಏನೇ ಮಾಡೋದಾದರೂ ನೀವು ಮಾಡ್ತಾ ಇದ್ದರೆ ಮಾಡಿಸ್ತಾ ಕೂತಿರುತ್ತೆ ನಮ್ಮ ಕೂಸು. ಇವತ್ತೆಲ್ಲ ಹಾಗೆ ಆಗಿದೆ ಕಂಡೀಷನ್ಸು. ಆಮೇಲೆ ನಮ್ಮ ಹುಡುಗಿನ ನೀವು ಪತ್ರ ಹಾಕಿದ ಕೂಡಲೇ ಕೊಟ್ಟು ಕಳಿಸ್ಬಿಡಬೇಕು, ಯಾವಾಗಲೂ ನಗನಗ್ತಾ ಇರಬೇಕು, ಅವಳನ್ನು ಎಂದೂ ಬೈಬಾರ್ದು, ಅವಳನ್ನು ನೋಡೋದು ಬಿಟ್ಟು ಬೇರೆ ಹೆಣ್ಣನ್ನು ನೀವು ಕಣ್ಣೆತ್ತಿ ನೋಡಬಾರ್ದು, ಏನೇನೋ ಬಂಧು ಸ್ಮರಿಸಿಸಿ ಅವಳ ಬಂಧು ಬಳಗವನ್ನು ಹೊಗಳ್ತಾ ಇರಬೇಕು, ನಿಮ್ಮ ಅಪ್ಪ ಒಳ್ಳೆಯವರು, ನಿಮ್ಮಮ್ಮ ಒಳ್ಳೆಯವರು ಅಂತ. ಹೀಗಿದ್ದರೆ ನಮ್ಮ ಕೂಸು ನಿಮ್ಮ ಜೊತೆ ಚೆನ್ನಾಗಿ ಇರ್ತಾಳೆ. ದೇವರಿಂದ ನಮ್ಮ ಮನೆ ಕೆಲಸ ಮಾಡ್ತಾಳೆ. ನಿಮ್ಮ ಮನೆ ಏನು, ಯಾವುದು? ಬ್ರಹ್ಮಾಂಡವೇ ನಮ್ಮ ಮನೆ, 14 ಲೋಕಗಳು, ಅಲ್ಲಿರುವ ಎಲ್ಲ ಜೀವರಾಶಿಗಳನ್ನು ನೋಡ್ಕೊಳ್ಳಿ. ಅದು ಸಾಧ್ಯವ ಅಂದರು. ನಾನು ಒಳಗೆ ನಿಂತು ಮಾಡಿಸ್ತೇನೆ, ಹ್ಞೂ ಅನ್ಲಿ ಅಂತ. ಅದನ್ನೇ ಆಚಾರ್ಯರಂದದ್ದು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾಪಂಗಲವ ಮಾತ್ರದ ಊರ್ಜಿತಾ ಸಾ ಶಿರ್ಯತ್ಕಟಕ ಬಲವತ್ಯಜಿತಂ ನಮಾಮಿ. ಜಗತ್ತಿನ ಸೃಷ್ಟಿ ಸಂಹಾರ ಎಲ್ಲವನ್ನ ಲಕ್ಷ್ಮೀದೇವಿ ಸೃಷ್ಟಿಯಾದಿ ಅಷ್ಟಕಗಳನ್ನು ನೋಡಿಕೊಳ್ಳುವವಳು. ಆಮೇಲೆ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಮಗೆ ಚಿರಂಜೀವಮಯ ಸಹ. ಮಾಂಗಲ್ಯ ಧಾರಣೆ ಆಯಿತು, ದ್ವಾರಕಾದಲ್ಲಿರೋರಿಗೆಲ್ಲ ಸಂತೋಷ ಆಯಿತು. ಇದಾದ ಮೇಲೆ ಪರಮಾತ್ಮ ಜಾಂಬವತಿಯನ್ನು ವಿವಾಹದ ಸತ್ರಾಜಿತ ರಾಜ ತನ್ನ ಮನೆಯಲ್ಲಿದ್ದ ಸೆಮಂತಕ ಮಣಿಯನ್ನು ಕಳೆದುಕೊಂಡು ಕೃಷ್ಣನ ಮೇಲೆ ಆರೋಪವನ್ನು ಮಾಡಿದಾಗ ಕೃಷ್ಣ ಮಣಿಯನ್ನು ತರಬೇಕು ಅಂತ ಹೋಗಿ ಜಾಂಬವತಿಯನ್ನು ಮದುವೆಯಾಗಿ ಮಣಿಯನ್ನೂ ತೆಗೆದುಕೊಂಡು ಬಂದು ಪುನಃ ಸತ್ರಾಜಿತನ ಕೊಟ್ಟ. ಸತ್ರಾಜಿತನನ್ನು ಕೊಂದುಬಿಟ್ರು. ಶತಧನ್ವ, ಅಕ್ರೂರ, ಕೃತವರ್ಮ 3 ಜನ ಒಂದು ಪ್ಲ್ಯಾನ್ ಮಾಡಿ ಇವರಿಗೂ ಸತ್ಯಭಾಮೆಯನ್ನು ಕೊಡ್ತೇನೆ ಅಂದಿದ್ದಂಥವನು. ಆದರೆ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ. ಆ ಕೋಪಕ್ಕೆ ಅವನನ್ನು ಕೊಂದು ಹಾಕಿಬಿಟ್ರು, ಸತ್ರಾಜಿತನ. ಪುನಃ ಸತ್ರಾಜಿತನ ಸಂಸ್ಕಾರಗಳನ್ನೆಲ್ಲ ಕೃಷ್ಣನೇ ಮಾಡಿ ಆಮೇಲೆ ಮಣಿ ಹುಡುಕಬೇಕಲ್ಲ, ಹುಡುಕುವ ನೆಪವನ್ನು ಮಾಡಿ ಅಕ್ರೂರನ ಕೈಯಲ್ಲಿತ್ತು. ಆ ಅಕ್ರೂರನ ಕೈಯಲ್ಲಿದ್ದ ಮಣಿಯನ್ನು ಕೊಡಿಸಿ, ಇದಾದ ನಂತರದಲ್ಲಿ ಭಗವಂತ ಯಮುನೆಯಲ್ಲಿದ್ದ ಒಂದು ರೂಪ, ಅವಳನ್ನು ಮದುವೆ ಆಗಿದ್ದಾನೆ. ಕಾಲಿಂದಿ ಅಂತ, ಮಿತ್ರವಿಂದ ಅಂತ ತನ್ನ ಸೋದರತ್ತೆ ಮಗಳು, ಅವರು ಕೊಡ್ಲಿಕ್ಕೆ ತಯಾರಿರಲಿಲ್ಲ, ಅಣ್ಣ ತಮ್ಮಂದಿರು ವಿಂದರು ಅಂತ. ಸ್ವಯಂವರದಲ್ಲಿ ಹೋಗಿ ಸಿಂಹದಂತೆ ಅವಳನ್ನು ಎಳೆದುಕೊಂಡು ಬಂದ. ಅದಾದ ಮೇಲೆ ಭದ್ರಾನೋಳನ್ನು ಮದುವೆ ಆದ. ಲಕ್ಷಣವನ್ನು ಸ್ವಯಂವರದಲ್ಲಿ ಗೆದ್ದು ಮದುವೆ ಆದ. ಆಮೇಲೆ ಸತ್ಯ, ನೀಲ, ಹೀಗೆ ಭಗವಂತ ಷಣ್ಮಹಿಷಿಯರು +2 ಸಾಕ್ಷಾತ್ ಲಕ್ಷ್ಮಿಯ ಅವತಾರ ರುಕ್ಮಿಣಿ ಸತ್ಯಭಾಮ. ಇದಲ್ಲದೆ ನರಕಾಸುರನ ಮನೆಯಲ್ಲಿ 16,100 ಜನ ಅಗ್ನಿಯ ಮಕ್ಕಳು. ಅವರು ದೇವರ ಅಂಗಸಂಗ ಬೇಕು ಅಂತ ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿ ಹೆಣ್ಣಾಗಿ ಹುಟ್ಟಿದ್ರು. ಅವರನ್ನು ಜರಾಸಂಧ ಬಂಧನ ಮಾಡಿದ್ದ, ನರಕಾಸುರ ಬಂಧನ ಮಾಡಿದ್ದ. ನರಕಾಸುರನ ಬಂಧನದಲ್ಲಿದ್ದ ಅವ್ರನ್ನೆಲ್ಲ ನರಕಾಸುರನನ್ನು ಸಂಹಾರ ಮಾಡಿ ಆದಮೇಲೆ ಬಿಡಿಸಿ ದೇವರೇ ವಿವಾಹ ಆದ. 16,108 ಜನರ ಗಂಡ ನಮ್ಮ ಕೃಷ್ಣ ಪರಮಾತ್ಮ. ಇದಾದ ಮೇಲೆ ಪಾರಿಜಾತವನ್ನು ತರಲಿಕ್ಕೆ ಅಂತ ಹೋಗಿದ್ದ. ಮಹಾಗಲಾಟೆ ಆಯಿತಾಗ ಇಂದ್ರಾದಿ ದೇವತೆಗಳು ನಂಗೆ ನಮ್ಮದದು. ಕಡೆ ಎಲ್ಲರೂ ಸೋತಾದ ಮೇಲೆ ದೇವರಿಗೆ ನಮಿಸಿ, ಸ್ವಾಮಿ ಕೆಳಗೆ ತೆಗೆದುಕೊಂಡು ಹೋದರೆ ಅದು ಭೂಲೋಕಕ್ಕೂ ಸ್ವರ್ಗಕ್ಕೂ ವ್ಯತ್ಯಾಸ ಇರೋದಿಲ್ಲೋ, ನಾ ಇರೋವರೆಗೂ ಇರುತ್ತೆ ಅಂಥೇಳಿ ತಂದು ನೆಟ್ಟ ಅಂಥೇಳಿ ಪಾರಿಜಾತದ ಅಪಹರಣ ಏನು ವಸ್ತುಸ್ಥಿತಿ, ಅದು ದೇವರು ತೆಗೆದುಕೊಂಡು ಬಂದ ಅಂತ. ಇದಾದ ಮೇಲೆ ರುಕ್ಮಿಣಿಯ ಜೊತೆ ಪ್ರೇಮ ಕಲಹ. ಮತ್ತು ಪರಮಾತ್ಮನಿಗೆ ಎಲ್ಲರಿಗೂ 10 ಗಂಡು ಮಕ್ಕಳು ಅಂತ, 16,100 ಜನರಲ್ಲೂ. ವಿಶೇಷವಾಗಿ ಭಾಗವತದಲ್ಲಿ ಅನೇಕ ಘಟ್ಟಗಳೆಲ್ಲ ಇದೆ. ಶ್ರುತಿಗೀತೆ ಅಂತ ಒಂದಿದೆ. ಪ್ರಳಯ ಕಾಲದಲ್ಲಿ ಎಲ್ಲ ವೇದಗಳು ಇರುತ್ತೆ, ಆದರೆ ವೇದದಲ್ಲಿ ವಿಧಿ ನಿಷೇಧ ಪರವಾದ ಮಾತುಗಳು ಇದ್ದಾವೆ. ಸಂಧ್ಯಾವಂದನೆ ಮಾಡು, ದೇವರು ಪೂಜೆ ಮಾಡು ಅನ್ನುವ ವಿಧಿ, ನಿಷಿದ್ಧವಾದದ್ದನ್ನು ಸ್ವೀಕಾರ ಮಾಡಬೇಡ ಅನ್ನೋ ಮಾತುಗಳು. ಇದನ್ನು ಕೇಳುವವರೆಲ್ಲರೂ ದೇವರ ಉದರದಲ್ಲಿ ಮಲಗಿರ್ತಾರೆ. ಮಲಗಿದಾಗ ಯಾರನ್ನು ಅಡ್ರೆಸ್ ಮಾಡುತ್ತೆ ಈ ಎಲ್ಲ ವೇದಗಳು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಲಕ್ಷ್ಮೀದೇವಿ ಎಲ್ಲ ವೇದಗಳನ್ನು ಭಗವಂತನ ಪರವಾಗಿ ಅರ್ಥೈಸಿ ಹಾಡ್ತಾ ಇರ್ತಾಳೆ. ಅದು ಯಾವಾಗ ಅಂದರೆ ಲಯಸ್ಥಷ್ಟಮೋ ಭಾಗ ಅಂತ 100 ವರ್ಷ ಬ್ರಹ್ಮದೇವರ 100 ವರ್ಷ ಮಲಗ್ತಾನೆ. ಆಗ 87 ವರ್ಷ ಆದಾಗ ಲಕ್ಷ್ಮೀದೇವಿ ದೇವರನ್ನು ಎಬ್ಬಿಸ್ತಾಳೆ. ವಂಧಿಮಾಗದರು ರಾಜರನ್ನು ಬಹುಪರಾಕ್ ಎಂದು ಹೇಳಿದಂತೆ.
ಆ ಮಾಡಿದ ಸ್ತೋತ್ರವೇ ಶ್ರುತಿಗೀತೆ ಅಂತ. ಜಯ ಜಯ ಜಕ್ಕಜ ಮಚಿತ ದೋಷಗೃಹೀತ ಗುಣಾಂ. ಅದು ಏನು ಅಂತಂದರೆ, ದೇವರನ್ನು 27 ಶ್ಲೋಕದಿಂದ ಅವಳು ಸ್ತೋತ್ರ ಮಾಡಿದ್ದಾಳೆ ಅಂತ. ಕೇಳಿದ ಪ್ರಶ್ನೆಗೆ ಒಂದು ಶ್ಲೋಕವೇ ಸಾಕಾಗಿತ್ತು. ಎಲ್ಲ ವೇದಗಳು ಭಗವಂತನ ಪರವಾಗಿದೆ, ಇದು ಸ್ಯಾಂಪಲ್ ಅಂತ. ಆದರೂ 27 ಪದ್ಯಗಳು ಯಾಕೆ ಅಂತಂದರೆ ಅನಂತ ವೇದಗಳ ಅಬ್ರಿವಿಯೇಷನ್ ಅಂತೆ. ಇಷ್ಟನ್ನು ನೀನು ಪಾರಾಯಣ ಮಾಡಿದರೆ ಎಲ್ಲ ವೇದಗಳನ್ನು ಪಾರಾಯಣ ಮಾಡಿದಂತೆ ಅಂತ ಆ ದಿಶೆಯಲ್ಲಿ ವೇದವ್ಯಾಸ ದೇವರು ಮಾಡಿಕೊಟ್ಟಾರೆ. ಇದಾದ ಮೇಲೆ ಕೃಷ್ಣನಿಗೆ ಒಬ್ಬ ಸಖ ಸ್ನೇಹಿತ, ತುಂಬ ದಾರಿದ್ರ್ಯ, ಕುಚೇಲ ಅಂತ. ಅವನ ಹೆಂಡತಿ ಅಂದು, ನಿಮ್ಗೆ ಯಾರು ಬಂದು ಬಳಗ ಯಾರಿಲ್ವಾ, ಏನಾದರೂ ಕೇಳ್ಕೊಂಬನ್ರಿ. ಯಾರಿಲ್ಲ, ದಾರಿದ್ರ್ಯಕ್ಕೆ ಯಾರಿರೋದಿಲ್ಲ, ಒಬ್ಬನೇ ಒಬ್ಬ ಸ್ನೇಹಿತ ಇದ್ದಾನೆ ಕೃಷ್ಣ ಅಂತ, ಹೋಗಿ ಬರಬಾರ್ದ? ಇಲ್ಲ, ಅವನಿಗೆಲ್ಲ ಗೊತ್ತು, ನಾನು ಹೋಗೋದಿಲ್ಲ ಅಂತ ಒತ್ತಾಯ ಮಾಡಿದ ಮೇಲೆ ಅಯಮ್ಯ ಪರಮೂಲಾಭ ಉತ್ತಮ ಶ್ಲೋಕ ದರ್ಶನಂ, ದೇವರ ದರ್ಶನ ಆಗುತ್ತೆ, ನಾನು ಹೋಗ್ತೇನೆ ಅಂತ ಬಂದ. ಬರಿಗೈಯಲ್ಲಿ ಹೋಗಬಾರ್ದು, ಏನಾದ್ರು ತೆಗೆದುಕೊಂಡು ಬಾ ಅಂದ. ಏನಿದೆ ನಮ್ಮ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಬೇಡಿ ಬಾ ಅಂದ. ಒಂದೆರಡು ಇಡೀ ಅವಲಕ್ಕಿಯನ್ನು ತೆಗೆದುಕೊಂಡು ಬಂದರೆ ದೇವರು ಅವನು ಬಂದ ಕೂಡಲೇ ಆಲಿಂಗನ ಮಾಡಿಕೊಂಡು ಪಾದ ತೊಳೆದು ತಲೆ ಮೇಲೆ ನೀರು ಹಾಕ್ಕೊಂಡು ತನ್ನ ರೂಮಿನಲ್ಲಿ ಮಲಗಿಸಿ ಪಾದವತ್ತಿ ರುಕ್ಮಿಣಿ ಸತ್ಯಭಾಮೆಯರು ಚಾಮರ ಹಾಕಿ, ಓ ಕಣ ತುಂಬ ನೀರು ಸುಧಾಮನಿಗೆ. ಇಂಥ VIP ಟ್ರೀಟ್ಮೆಂಟ್ ಮಾಡ್ತಾ ಇದೆಯಲ್ಲೋ ನಮ್ಮಪ್ಪ, ನೀ ಏನಾದರೂ ತಂದಿದೆಯಾ, ಅತ್ತಿಗೆ ಏನಾದರೂ ಕೊಟ್ಟಿಯಾರ? ನಾವು ದರಿದ್ರರು ಏನು ತರ್ತೇವೆ, ಏನದು ಗಂಟು ಅಂದ. ಚೂರೇ ಚೂರು ಅವಲಕ್ಕಿ ಸ್ವಾಮಿ, ಅದು ಚೂಡಾನೂ ಅಲ್ಲ, ನಿನ್ನ ವೈಭವ ಎಲ್ಲಿ, ನಂದೆಲ್ಲಿ? ಇಲ್ಲ ಇಲ್ಲ, ನನಗೆ ಪದಾರ್ಥದಕ್ಕಿಂತ ಭಕ್ತಿ ಮುಖ್ಯ ಅಂಥೇಳಿ ಆ ಕೊಟ್ಟ ಅವಲಕ್ಕಿಯನ್ನು ತಾನು ತಿಂದು ರುಕ್ಮಿಣಿಗೆ ಕೊಟ್ಟು ಇಡೀ ದ್ವಾರಕೆಗೆ ಹಂಚಿ ಎಷ್ಟು ಅನುಗ್ರಹ ಮಾಡಿದ್ದು. ಬಡತನದಲ್ಲಿ ಭಂಗ ಬಡುತ್ತಲಿರಲು ವಿಪ್ರಮಡದಿ ಕಳುವನು ಬಲೆ ದೃಢದಿ ಮಡದಿ ರುಕ್ಮಿಣಿಯೊಡನೆ ಪರವನ ಅಡಿಗಳಿಗೆ ಪೊಡಮಡುತ್ತ ತಂದೊಪ್ಪಿಡಿಯ ಅವಲಿಯ ಕೊಡಲು ಭುಂಜಿಸಿ ಕಡು ಸಂಪದವ ಸಂಗಡಲೆ ನೀಡಿದೆ ವರದ. ಅವನಿಗೆ ಭಾರ ಬಾರದು ಅಂತ ಏನೂ ಕೊಡದೆ ಮನೆಯನ್ನೇ ಡೋರ್ ಡೆಲಿವರಿನೇ ಕೊಟ್ಬಿಟ್ಟೆ ದೇವರು. ದೊಡ್ಡ ಶ್ರೀಮಂತಿಕೆ, ಅರಮನೆಯಂತಹ ಮನೆ. ಹೆಂಡತಿಯಂದು ಏನು ಈ ಪಾಟಿ ಕೇಳ್ಕೊಂಬಂದ್ರಿ? ನಾ ಕೇಳಿದ್ದಲ್ಲ, ನಾವು ಕೊಟ್ಟ ಅವಲಕ್ಕಿಗೆ ಭಕ್ತಿಗೆ ಮೆಚ್ಚಿ ದೇವರು ಕೊಟ್ಟಿದ್ದು. ನಾ ಕೊಟ್ಟೆ ಅಂದರೆ ನೋವೇ ಪೆಟ್ಕೋ ನಾಯನ ಅಂತಾನೆ, ಚೂರೇ ಕೊಡ್ತಾನೆ ಅದಕ್ಕೆ ಪುಣ್ಯ. ನಂದೇನದೋ ಸ್ವಾಮಿ, ನಿಂದೇ ಇದಲ್ಲ ಅಂತ ಅನುಸಂಧಾನ ಮಾಡಿದರೆ ದೊಡ್ಡದು ಕೊಡ್ತಾನೆ, ಅದಕ್ಕೆ ನಾನೇ ಸಾಕ್ಷಿ ಅಂತ ಅವರು ಉದ್ಗಾರವನ್ನು ತೆಗಿತಾರೆ. ಇದಾದ ಮೇಲೆ ಕೃಷ್ಣ ಅರ್ಜುನನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು, ಕಡಿಮೆ ಆಗಬೇಕು ಅಂತ ಒಂದು ದಿವಸದ ಒಂದು ರಾಜಸೂಯ ಯಾಗವನ್ನು, ಅಶ್ವಮೇಧ ಯಾಗವನ್ನು ಕೃಷ್ಣ ಮಾಡಿದ್ದ. ಆಗ ದೀಕ್ಷಿತನಾದಾಗ ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನೆ, ನನ್ನ ಮಕ್ಕಳು ಹುಟ್ಟಿ ಮಾಯ ಆಗಿಬಿಡ್ತಾರೆ, ನನ್ನ ಹೆಂಡತಿ ಹಡಿಯೋ ದಿವಸ ಏನಾದರೂ ಮಾಡ್ತೀರಾ? ಅರ್ಜುನ, ನಾ ಬರ್ತೀನಿ, ಕೃಷ್ಣ ನೋಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಕೃಷ್ಣ ಅಂದರು, ಓ ನಮ್ಗೆ ಗೊತ್ತು, ನೀನು ನಮ್ಮ ಡ್ರೈವರು ಅಂದ. ಓ ಬಾ, ಒಂದು ವೇಳೆ ನಾನು ನಿನ್ನ ಮಗನ ಸಂರಕ್ಷಣೆ ಮಾಡಲಿಲ್ಲ ಅಂತಂದರೆ ನಾನು ಅಗ್ನಿಗೆ ಹಾರ್ಕೋತೀನಿ ಅಂದಿದ್ದ. ಮಗು ಹುಟ್ಟಿತು ಮಾಯ. ಓ ಅಳತಾ ಬಂದರು ಆ ಬ್ರಾಹ್ಮಣ ಅರ್ಜುನ. ಮತ್ತೆ ಪರಮಾತ್ಮ ಲೋಕಾಲೋಕ ಪರ್ವತವನ್ನು ದಾಟಿ ವೈಕುಂಠಕ್ಕೆ ಹೋಗಿ ಅಲ್ಲಿ 4 ಮಕ್ಕಳನ್ನು ಕರೆದುಕೊಂಡು ಬಂದು ವಾಪಸ್ಸು ಕೊಟ್ಟ್ಯಾನೆ ಅಂತ ಹೇಳ್ತಾ, ವಿಶೇಷವಾಗಿ ಐದಮನುಶೃಣೋತಿ ಶ್ರಾವಯೇದ್ವಾ ಮುರಾರೇಹೇ ಚರಿತಂ ಅಮೃತಲೀಲಂ ವರ್ಣಿತಂ ವ್ಯಾಸಪುತ್ರೈ ಜಗದಗಭಿತ್. ಜಗತ್ತಿನ ಎಲ್ಲ ಪಾಪಗಳನ್ನು ದೂರ ಮಾಡುವಂತಹ ತದ್ಭಕ್ತ ಕರ್ಣಾವತಂಸಂ, ಅವನ ಭಕ್ತರ ಕಿವಿಗಳಿಗೆ ಇದೊಂದು ಆಭರಣ. ಅವನಲ್ಲಿ ಮನಸ್ಸು ಮಾಡಿ ಪರಮಾತ್ಮ ಸಂಸಾರವನ್ನು ದಾಟುವಂತೆ ಮಾಡಿಕೊಳ್ಳಬಹುದು ಕೃಷ್ಣನ ಕಥೆಯನ್ನು ಕೇಳಿ ಕೇಳಿ ಅಂತ ವೇದವ್ಯಾಸದೇವರು ಉಪಸಂಹಾರ ಮಾಡಿ, ಮುಂದೆ ಏಕಾಸ್ಕಂದ ಭಾಗವತದಲ್ಲಿ ಪ್ರಾರಂಭದಲ್ಲೇ ಶುರುವಾಗೋದು ಜಾಯಂತಯೋಪಾಖ್ಯಾನ ಅಂತ. 9 ಜನರು ಒಬ್ಬ ನಿಮಿ ಅನ್ನೋ ರಾಜನಿಗೆ ಉಪದೇಶ ಮಾಡಿದ್ದು. ಅಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಮಾಡಿದಾಗ ಕವಿರ್ ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋತ ಧೃಮಿಲಃ ಚಮಸಕ್ಕರ ಭಾಜನಃ ಅಂಥೇಳಿ 9 ಜನ ಜಡಭರತನ ತಮ್ಮಂದಿರು ಋಷಭನಾಮಕನಿಂದ ಪಾಠವನ್ನು ಕೇಳಿದವರು. ಇವನಂತಾನೆ ದುರ್ಲಭೋ ಮಾನುಷೋದಯೋ ದೇಹಿನಾಂ ಕ್ಷಣಭಂಗುರಃ. ನಿಮಿರಾಜನ ಆಸ್ಥಾನಕ್ಕೆ ಬಂದಿರ್ತಾರೆ. ನಿಮಿರಾಜ ಅಂತ ಒಬ್ಬ ರಾಜ, ಅವನ ಆಸ್ಥಾನಕ್ಕೆ ಬಂದಾಗ ಒಂದು ಜ್ಞಾನಸತ್ರದಲ್ಲಿ ಇವರು ಭಾಗವಹಿಸಿದ್ರು. ಅವರಿಗೆಲ್ಲ ಅರ್ಘ್ಯಪಾದ್ಯ ಆಚಮನ ಕೊಟ್ಟು, ಮನುಷ್ಯ ದೇಹವೇ ದುರ್ಲಭ, ಅದು ಬಂದಾಗ ಸಜ್ಜನರ ಸಹವಾಸ ಅನ್ನೋದು ಇನ್ನೂ ದೊಡ್ಡ ದುರ್ಲಭವೇ. ಅದು ಆಗಿದೆ ಅಂದರೆ ನನ್ನ ಭಾಗ್ಯ. ಪರಲೋಕಕ್ಕೆ ಕೊಂಡೊಯ್ಯುವ ಡೆಪಾಸಿಟ್ ಅಂತಂದರೆ ಸಜ್ಜನರ ಸಹವಾಸ ಮಾಡಿದ್ದರಿಂದ ಬಂದ ಪುಣ್ಯ ಅಂತ. ಸ್ವಾಮಿ, ನನಗೊಂದು ಅಪೇಕ್ಷೆ ಇದೆ, ಏನು ಕೇಳು ಅಂತಂದರು.
ಸಂಸಾರದಲ್ಲಿ ಭಯ ಇಲ್ಲದೆ ಇರಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಅವರು ಕೊಟ್ಟ ಉತ್ತರ ಏನು ಅಂತಂದರೆ, ಯಾರಿಗೆ ಎಲ್ಲವೂ ನಾನೇ ಮಾಡ್ತೇನೆ ಅನ್ನೋ ಭ್ರಮೆ ಇದೆ, ಅವನಿಗೆ ಭಯ, ಎಲ್ಲವೂ ಶ್ರೀಹರಿಯಿಂದ ಆಗತ್ತೆ ಅನ್ನುವ ಯಾವ ಪ್ರಾಮಾಣಿಕ ವಿಶ್ವಾಸ ಇದೆ ಅವನಿಗೆ ಭಯ ಇಲ್ಲ. ಈಗ ಪದಾರ್ಥವನ್ನು ಟ್ಯಾಕ್ಸ್ ಕಟ್ಟದೆ ನನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಯಾರನ್ನು ನೋಡಿದ್ರೂ ನನಗೆ ಕಮರ್ಷಿಯಲ್ ಆಫೀಸರ್ ಅಂತೆ ಕಾಣಿಸ್ತಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತೆ. ನಾನು ಆ ಪದಾರ್ಥವನ್ನು ತೆಗೆದುಕೊಂಡು ಬಂದು ಟ್ಯಾಕ್ಸ್ ಆಫೀಸಲ್ಲೇ ಬಿಸಾಕಬೇಕು ಅನ್ನೋದಾದರೆ ಮಧ್ಯದಲ್ಲಿ ಅವರು ಸಿಕ್ಕರೆ ಅವರಿಗೆ ಒಪ್ಪಿಸಿ ಬರಬಹುದು. ಹಾಗೆ ನಮ್ಮೆಲ್ಲ ಇಂದ್ರಿಯಗಳಿಂದ ಹಾಳಾಗ್ತೇವೆ, ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿದರೆ ಎಲ್ಲಿ ಭಯ? ಶ್ರೀಪಾದರಾಜರಿ ಮಾತನಾಡ್ತಾರೆ ಉಗಾಭೋಗದಲ್ಲಿ, ಕರುಣರಿತನು ಮನಧನಗಳೆಲ್ಲವ ನಿನ್ನ ಚರಣ ಕೊಪ್ಪಿಸಿದ ಬಳಿಕ ಮರಳಿಯನ್ನ ಮರಳು ಮಾಡುವರೇನಯ್ಯ, ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇ ದೇವ, ಕರುಣಾಕರ ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ, ನೀನೇ ನಮ್ಮನ್ನು ಕಾಯಬೇಕು ಅಂಥೇಳಿ ಉಗಾಭೋಗದಲ್ಲಿ ಬಹಳ ಸುಂದರವಾಗಿ ಶ್ರೀಪಾದರಾಜರಂತಾರೆ. ಈ ದಿಶೆಯಲ್ಲಿ ಭಗವಂತ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ, ನಮ್ಮ ಇಂದ್ರಿಯಗಳಿಗೆ ವೈರಾಗ್ಯವನ್ನು ಕೊಡಲಿ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಕರೋತಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯೇತ್ತತೆ. ಇದು ಭಾಗವತ ಹೇಳುವ ಸುಂದರವಾದ ಮಾತು. ಕಾಯ ವಾಚ ಮನಸ ಇಂದ್ರಿಯಗಳಿಂದ ಏನು ಮಾಡಿದರೂ ಶ್ರೀಹರಿಗೆ ಅರ್ಪಣೆಯನ್ನು ಮಾಡು ಅಂತ. ನಾವು ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ, ಆಯಿತು ಮಾಡ್ತೇನೆ ಅಂತ ಒಪ್ಪಿಕೊಂಡ್ವಿ. ಇದಾದ ಮೇಲೆ ಎರಡನೇ ಪ್ರಶ್ನೆ, ಉತ್ತಮ ಭಾಗವತರು, ಮಧ್ಯಮ ಭಾಗವತರು, ಅಧಮ ಭಾಗವತರು ಯಾರು ಅಂದಾಗ ಎಲ್ಲವೂ ಶ್ರೀಹರಿಯಿಂದ ಆಗತ್ತೆ ಅನ್ನೋ ಅನುಸಂಧಾನ ಮಾಡಿ, ವ್ಯಕ್ತಿಯ ಯೋಗ್ಯತೆ ಮೀರಿ ದ್ವೇಷವನ್ನೂ ಮಾಡಲ್ಲ, ವ್ಯಕ್ತಿಯ ಯೋಗ್ಯತೆ ಮೀರಿ ಪ್ರೀತಿಯನ್ನೂ ಮಾಡೋದಿಲ್ಲ. ಯಾರೋ ಅವರು ಭಾಗವತೋತ್ತಮರು. ಮಧ್ಯಮರು ಯಾರು ಅಂದರೆ ಸ್ವಲ್ಪ ತಾರತಮ್ಯ ಅವರು ಮಾಡೋದು, ಇವರು ಮಾಡ್ತಾರೆ, ಆದರೆ ಇವರು ಪರಮಾತ್ಮನಲ್ಲಿ ಪ್ರೀತಿ, ಭಗವದ್ಭಕ್ತರಲ್ಲಿ ಪರಮಾತ್ಮನಲ್ಲಿ ಭಕ್ತಿ, ಭಗವದ್ಭಕ್ತರಲ್ಲಿ ಪ್ರೀತಿ, ಸಣ್ಣವರಲ್ಲಿ ಉಪೇಕ್ಷೆ, ಬೈದವರಲ್ಲಿ ಉಪೇಕ್ಷೆ, ಸಣ್ಣವರಲ್ಲಿ ಕೃಪೆ, ಹೀಗೆ ಮಾಡ್ತಾರೆ. ಎಲ್ಲದಕ್ಕೂ ಶ್ರೀಹರಿನೇ ಕಾರಣ ಅನ್ನುವ ಚಿಂತನೆ ಹೋಯಿತು ಇವರಲ್ಲಿ. ಆದ್ದರಿಂದ ಮಧ್ಯಮರು. ಅಧಮರು ಯಾರು ಅಂದರೆ ಭಗವದ್ಭಕ್ತರ ಬೇರೆಯವರ ಬಗ್ಗೆ ಅವರಿಗೆ ಒಳ್ಳೆಯ ಭಾವನೆ ಇರಲ್ಲ, ನಾನು ಮಾತ್ರ ಸರಿ ಅಂತ ಯಾರು ಅಂದ್ಕೊಳ್ತಾರೋ ಅವರು ಅಧಮರು ಅಂಥೇಳಿ ಭಾಗವತರ ಲಕ್ಷಣವನ್ನು ಹೇಳಿ, ಇದಾದ ಮೇಲೆ ಯಾವ ದೇಶ ಯಾವ ಕಾಲ ಯೋಗ್ಯವಾದದ್ದು ಸಾಧನೆಗೆ ಅಂತ ಕಡೆ ಪ್ರಶ್ನೆ ಮಾಡಿದರೆ, ತಾಮ್ರಪರ್ಣಿ ನದಿ ಹತ್ರ ಕೃತಮಾಲಾ ಪಯಸ್ವಿನಿ, ತಾಮ್ರಪರ್ಣಿ ನದಿ, ಕಾವೇರಿ ನದಿ, ಕೃತಮಾಲಾ ಪಯಸ್ವಿನಿ. ಈ ತೀರದಲ್ಲಿದ್ದ ಜನರಿಗೆ ಪ್ರಾಯ ದೇವರಲ್ಲಿ ಭಕ್ತಿ ಇರುತ್ತೆ ಅಂತ. ನಾವೆಲ್ಲ ಪುಣ್ಯವಂತರು, ಅದೇ ಬೆಲ್ಟಲ್ಲೇ ಇದ್ದೇವೆ, ದೇವರು ಸಾಧನೆಯನ್ನು ಮಾಡಿಸಬೇಕು. ಇಷ್ಟೆಲ್ಲ ಆದ ಮೇಲೆ ಕೃಷ್ಣನನ್ನು ಕರೀಲಿಕ್ಕೆ ದೇವತೆಗಳು ಬರ್ತಾರೆ, ನಿನ್ನ ಅವತಾರ ಕಾರ್ಯ ಮುಗೀತು ಬಾ ಅಂತ. ಆಗ ಉದ್ಧವರಂತಾರೆ, ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂತ. ಬೇಡ ಬೇಡ, ನನ್ನ ನಂತರದಲ್ಲಿ ಭಾಗವತ ಪ್ರಚಾರಕನಾಗಿ ನೀನಿರಬೇಕು. ಅಲ್ಲ, ನನಗೆ ವೈರಾಗ್ಯ ಹೋಗಿಬಿಟ್ರೆ, ನೀನಿದ್ದೇ ಸಂಗ್ರಹ ಮಾಡ್ತು ವೈರಾಗ್ಯ ಇತ್ತು, ನೀನು ಹೋದ ಮೇಲೆ ನನ್ನ ಗತಿ ಏನು? ಇಲ್ಲ, ನಿನಗೆ ವೈರಾಗ್ಯ ಗಟ್ಟಿಯಾಗಿ ಉಳಿಲಿಕ್ಕೆ 24 ಗುರುಗಳಿಂದ ಆದಂತಹ ಒಂದು ಪಾಠ. ನಿಮ್ಮ ಹಿರಿಯ ಯದುರಾಜನನ್ನು ಒಬ್ಬ ಭೇಟಿ ಆಗ್ತಾನೆ, ಅಂದರೆ ದಾರಿಯಲ್ಲಿ ಮಲಗಿದ್ದ ಅವಧೂತ ಬ್ರಾಹ್ಮಣ. ಯದುರಾಜ ಅವನನ್ನು ನೋಡಿ ಕೇಳ್ತಾನೆ, ನಮಗೆಲ್ಲ ಇದೆ, ನೆಮ್ಮದಿ ಇಲ್ಲ, ನಿನಗೇನೂ ಇಲ್ಲ, ನೆಮ್ಮದಿ ಹೇಗಿದೆ? ಅಲ್ಲೇ ಉತ್ತರ ಇದೆ, ನನಗೇನೂ ಇಲ್ಲದೆ ಇರೋದಕ್ಕೆ ನೆಮ್ಮದಿ ಇದೆ ಎಂದ. ನನಗೆ 24 ಗುರುಗಳು ಯಾರವರು? ಪೃಥ್ವಿ ವಾಯುರಾಕಾಶ ಆಪೋ ಅಗ್ನಿಶ್ ಚಂದ್ರಮಾರವಿ ಕಪೋತೋ ಅಜಗರ ಸಿಂಧು ಪತಂಗೋ ಮದಗದ್ಗಜ ಮಧುಹ ಹರಿಣೋ ಮೀನಃ ಪಿಂಗಲ ಕುರರೋರ್ಭಕಃ ಕುಮಾರಿ ಶರಕತ್ ಸರ್ಪ ಊರ್ಣನಾಭಿ ಸುಪೇಶಕೃತೆ ಏತೇ ಮೇ ಗುರವೋ ರಾಜನ್ ಬಹೋ ಬುದ್ಧಿಪಾಶ್ರಿತಾ. ಇವೆಲ್ಲ ಪಾಠ ಹೇಳೋದು ಅಂತಲ್ಲ, ಅದರಲ್ಲಿರೋ ಕ್ವಾಲಿಟೀಸನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಏನದು? ಒಂದೊಂದನ್ನೇ ಹೇಳ್ತಾರೆ. ಭೂಮಿಯಿಂದ ನಾನು ಕಲಿತ ಪಾಠ ಅಂತಂದರೆ ಸಹನೆ, ಪರೋಪಕಾರಕ್ಕಾಗಿ ಬದುಕಬೇಕು. ಎಷ್ಟೇ ಉಗುಳ್ಳಿ ಅಗೀಲಿ ಏನು ಮಾಡಿದರೂ ತಣ್ಣಗೆ ಇರ್ತಾಳೆ. ಇದು ಭೂಮಿಯಿಂದ ಕಲಿತ ಪಾಠ. ವಾಯು ಎಲ್ಲ ಕಡೆ ಬೀಸತ್ತೆ, ತಾನು ಮಾತ್ರ ಯಾವುದನ್ನು ಹಚ್ಕೊಳ್ಳೋದಿಲ್ಲ. ಹಾಗೆ ಸಾಧಕ ಎಲ್ಲಿದ್ದರೂ ಇನ್ನೊಬ್ಬರ ಮೇಲೆ ಗೂಬೆಯನ್ನು ಕೂಡಿಸಬಾರ್ದು, ತನ್ನ ಸಾಧನೆಗೆ ಇವರಡ್ಡಿ ಅವರಡ್ಡಿ ಅಂತ. ಆಕಾಶದಿಂದ ಒಂದು ಪಾಠ ಕಲಿತೆ, ಅದು ಎಲ್ಲ ಕಡೆ ಇದ್ದರೂ ಯಾವುದಕ್ಕೂ ಸಾಕ್ಷಿ ಹೇಗಾಗೋದಿಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲಿ ನಿಂತು ಮಾಡಿಸ್ತಾನೆ, ತನಗೆ ಲೇಪ ಇಲ್ಲ. ಆಕಾಶದಂತೆ ವ್ಯಾಪ್ತನಾದವನು ದೇವರು ಅಂತ ಚಿಂತನೆ ಮಾಡು, ನಿರ್ಲಿಪ್ತನಾಗಿದ್ದಾನೆ ಅಂತ. ಆಪೋ ಅಗ್ನಿಶ್ಚಂದ್ರ, ಆಪಹ ನೀರಿನಲ್ಲಿರುವ ಗುಣ ಅಂದರೆ ಚೆನ್ನಾಗಿ ಬೈಂಡಿಂಗ್ ನೇಚರ್, ಪರಿಶುದ್ಧತೆಯನ್ನು ಮಾಡೋದು. ಹಾಗೆ ಮನುಷ್ಯ ಪುಣ್ಯವಂತನಾದರೆ 4 ಜನ ನಮ್ಮನ್ನು ನೋಡಿದಾಗ
ಅವನು ಪುಣ್ಯವಂತನಾಗುವಷ್ಟು ಪುಣ್ಯ ನಮ್ಮಲ್ಲಿರಬೇಕಂತ, ಅವನ ಪಾಪಗಳು ಹೋಗುವಷ್ಟು ಪುಣ್ಯ ನಮ್ಮಲ್ಲಿರಬೇಕು ಅಂತ. ಆಪೋ ಅಗ್ನಿಯಿಂದ ಕಲಿತ ಪಾಠ ಏನಪ್ಪ ಅಂತಂದರೆ, ಅಗ್ನಿಯಲ್ಲಿ ಏನೇ ಹೊಲಸನ್ನು ಹಾಕಿದರೂ ತಾನು ಶುದ್ಧವಾಗಿರುತ್ತೆ. ಹಾಗೆ ಮನುಷ್ಯ ಎಲ್ಲೇ ಇದ್ದರೂ ಅವನಲ್ಲಿ ತಪಸ್ಸಿರಬೇಕು. ದಾನ ಧರ್ಮಗಳನ್ನು ತೆಗೆದುಕೊಂಡ್ರೆ ಅರಗಿಸಿಕೊಳ್ಳುವ ತಪಸ್ಸಿರಬೇಕು. ತಾನು ಪರಿಶುದ್ಧನಾಗಿದ್ದರೆ ಮಾತ್ರ ಇದೆಲ್ಲ ಒಳ್ಳೆಯದು ಅಂತ. ಚಂದ್ರಮಾರವಿಹಿ, ಚಂದ್ರ 15 ದಿವಸ ಉಬ್ಬುತ್ತಾನೆ, 15 ದಿವಸ ಸಣ್ಣ ಆಗ್ತಾನೆ. ಚಂದ್ರ ಅನ್ನೋ ದೇವತೆ ಅಲ್ಲ, ಅವನ ಕಲೆಗಳು. ಹಾಗೆ ನಮ್ಮ ದೇಹದಲ್ಲಿ ಕೆಲವು ದಿನ ಗಟ್ಟಿಮುಟ್ಟಿಯಾಗಿರ್ತೀವಿ, ಕೆಲವು ದಿನ ಕುಸಿತೀವಿ. ಇದೆಲ್ಲ ದೇಹದ ಧರ್ಮ, ಆತ್ಮನದ್ದಲ್ಲ ಅನ್ನೋ ಚಿಂತನೆ ಮಾಡಿ ಆತ್ಮನನ್ನು ಮೇಲೆ ತರಲಿಕ್ಕೆ, ಅಂದರೆ ಅವನ ಉದ್ಧಾರಕ್ಕೆ, ಆತ್ಮೋದ್ಧಾರಕ್ಕಾಗಿ ಏನಾದರೂ ನೀನು ಕೆಲಸವನ್ನು ಮಾಡು ಅಂತಾರೆ. ಹೀಗಾಗಿ ಭಗವಂತನ ವಿಶೇಷವಾದ ಮಹಿಮೆಯನ್ನು ತಿಳಿಸುವಂತಹ ಆ 24 ಗುರುಗಳಿಂದ ಪಾಠವನ್ನು ಕೇಳಿ, ಅದರ ಅನೇಕ ಪಾಠಗಳು. ಪಿಂಗಲ ಅನ್ನೋ ವೇಶ್ಯಾಸ್ತ್ರೀಯಿಂದ ಒಂದು ಪಾಠ ಕಲಿತೆ. ಏನು ಅದು, ದೇಹ ಎಷ್ಟು ಹಲಸು ಅನ್ನೋದನ್ನು ಅವಳು ಹೇಳ್ಕೊಡ್ತಾಳೆ. ವೇಶ್ಯಾವೃತ್ತಿಯಿಂದ ಜೀವನ ನಡೆಸ್ತಾ ಇದ್ದವಳು ಒಮ್ಮೆ ವಿಟಪುರುಷರು ಬರದೇ ಇದ್ದಾಗ ಅವಳಿಗೆ ಕನ್ನಡಿ ನೋಡಿಕೊಂಡು ಗೊತ್ತಾಯಿತು, ನನ್ನ ಸೌಂದರ್ಯ ಕಮ್ಮಿ ಆಯಿತು, ತಾರುಣ್ಯ ಎಲ್ಲ ಹೋಯಿತು, ಇನ್ಯಾರೂ ಬರೋದಿಲ್ಲ, ಎಂಥ ಕೆಲಸ ಮಾಡಿದೆ, ನಾನು ವೇಶ್ಯಾವೃತ್ತಿಯಿಂದ ಜೀವನ ನಡೆಸಿದೆ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ, ಜೊತೆಯಲ್ಲೇ ಇರುವ ಎಲ್ಲವನ್ನೂ ಕೇಳಿದವರಿಗೆ ಕೊಡುವ ಸರ್ವೋತ್ತಮನಾದ ದೇವರನ್ನು ಮರೆತು ಬಿಟ್ಟೆ, ಎಂಥ ದೌರ್ಭಾಗ್ಯ ಅಂಥೇಳಿ ಅವಳು ಬೇಸರವನ್ನು ಪಡ್ತಾಳೆ. ವೈರಾಗ್ಯವೂ ಬಂತು, ಉದ್ಧಾರ ಆದಳು. ಹೀಗೆ ಅದ್ಭುತವಾದ ಸಂದೇಶವನ್ನು ಹೇಳಿ ಆದ ಮೇಲೆ ಕೃಷ್ಣ ಅಲ್ಲಿ ತುಂಬ ಅದ್ಭುತವಾದ ಸಂದೇಶಗಳನ್ನು ಉದ್ಧವರಿಗೆ ಕೊಟ್ಟಾರೆ. ಏಕಜೀವವಾದ ಬಹುಜೀವವಾದವನ್ನೆಲ್ಲ ಹೇಳಿ, ಸರ್ವೋತ್ತಮನಾದ ಭಗವಂತ ನಮ್ಮ ದೇಹವೆಂಬ ವೃಕ್ಷದಲ್ಲಿ ಕೂತಿಯಾನೆ, ಒಂದು ಜೀವಾತ್ಮ ಇನ್ನೊಂದು ಪರಮಾತ್ಮ. ಅಥರ್ವಣ ಉಪನಿಷತ್ತಿನ ಮಾತುಗಳೆಲ್ಲ ಇಲ್ಲಿ ಭಾಗವತದಲ್ಲಿ ಬಂದಿದೆ. ಭಗವಂತನಲ್ಲಿ ಭಕ್ತಿ ಪ್ರಧಾನವಾದದ್ದು, ಯೋಗ ಅಂತ ಕರೆದಿದ್ದಾರೆ. ಆ ಭಕ್ತಿಯನ್ನು ಮಾಡಿ ಉದ್ಧಾರ ಆದವರು ಯಾರು ಅಂದಾಗ ದೇವರು ಬೇಕಾದಷ್ಟು ಜನರ ಹೆಸರನ್ನು ಹೇಳಿ, ಅದರಲ್ಲಿ ಗೋಪಿಕಾಸ್ತ್ರೀಯರು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ಭಗವಂತ ಹೇಳ್ತಾನೆ. ನಿನ್ನನ್ನು ಪೂಜೆ ಮಾಡಲಿಕ್ಕೆ ಅಧಿಷ್ಠಾನಗಳು ಯಾವುದು ಅಂದಾಗ 11 ಪೂಜಾಸ್ಥಾನಗಳನ್ನು ಹೇಳಿ, ಅದರಲ್ಲಿ ವಾಯೋ ಮುಖ್ಯತೆಯ ವಾಯುದೇವರಲ್ಲಿ ವಿಶೇಷವಾಗಿ ಆರಾಧನೆ ಮಾಡು. ಏನದು ವಿಶೇಷ ಆರಾಧನೆ ಅಂದರೆ, ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನ ನಚಾಪರಂ, ವಾಯುದೇವರು ಜೀವೋತ್ತಮರು ಅನ್ನುವ ಅನುಸಂಧಾನವನ್ನು ಮಾಡಿ ಪೂಜಾದಿಗಳನ್ನು ಮಾಡಿದರೆ ಬಹಳ ದೇವರಿಗೆ ಪ್ರೀತಿ ಆಗತ್ತೆ ಅನ್ನೋ ಅಂಶವನ್ನು ತಿಳಿಸಿಕೊಟ್ಟು, ಯಮನಿಯಮಗಳ ಬಗ್ಗೆ ಹೇಳಿ, ಆಮೇಲೆ ಯಾರೇ ಏನೇ ಮಾಡಿದರೂ ಜೀವನದಲ್ಲಿ ದೇವರ ಸಂಕಲ್ಪ ಇದು ಅನ್ನುವ ಅನುಸಂಧಾನ, ಮಹಾವೈರಾಗ್ಯದ ಮಟ್ಟವನ್ನು ಮುಟ್ಟಬೇಕು ಅಂತ. ಇದು ಸಾಧ್ಯ ಇದೆ ಅಂದಾಗ ಭಿಕ್ಷುಗೀತೆ ಅಂತ, ಅವಂತಿ ದೇಶದಲ್ಲಿ ಒಬ್ಬ ಭಿಕ್ಷು ತುಂಬ ಲೋಭಿ, ಯಾರಿಗೂ ಏನೂ ಕೊಡ್ತಿರಲಿಲ್ಲ, ತಾನೂ ತಿಂತಾ ಇರಲಿಲ್ಲ, ಮನೆಯವರೆಲ್ಲ ಹೊರಗೆ ಹಾಕಿದರು. ಆಮೇಲೆ ಇವನಲ್ಲಿ ಚೂರು ಪಾರು ಇದ್ದ ದುಡ್ಡನ್ನು ಕಳ್ಳರು ಕಿತ್ತಿಕೊಂಡ್ರು. ಇವನಿಗೆ ಎಷ್ಟೋ ದಿವಸ ಅನ್ನ ಇಲ್ಲ, ಆಹಾರ ಇಲ್ಲ. ಒಂದು ಯಾವುದೋ ದಿವಸ ಒಂದು ಚೂರು ಏನೋ ಸಿಕ್ತು, ಅದನ್ನು ಹುಡುಗರೆಲ್ಲ ಕಲ್ಲು ಹೊಡೆದು ಅಲ್ಲಿ ನಾಯಿ ಮೂತ್ರ ವಿಸರ್ಜನೆ ಮಾಡಿ ಆ ರೊಟ್ಟಿಯ ಮೇಲೆ. ಹಾಗೊಂದು ಉದ್ಗಾರ ತೆಗೆದೇನೆ, ನಾಯಂ ಜನೋಮಿ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹಕರ್ಮಕಾಲ ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇದ್ಯತೆ. ಯಾರನ್ನು ನಾನು ಬೈಯೋದು ಈ ಅವಸ್ಥೆಗೆ? ಗ್ರಹಗಳೋ ಅಥವಾ ಈ ಜನರೋ? ಯಾರೂ ಅಲ್ಲ, ನಾನು ಮಾಡಿದ ನನ್ನ ಕರ್ಮ. ಅದನ್ನು ದೇವರು ಮನಸ್ಸಲ್ಲೇ ಇಟ್ಟಿರ್ತಾನೆ. ಯಾವ ಫೈಲ್ ಓಪನ್ ಆಗುತ್ತೆ ಅದರ ಪ್ರಕಾರ ನಮ್ಮ ಅವಸ್ಥೆ ಇರುತ್ತೆ ಅಂಥೇಳಿ ಅದ್ಭುತವಾದ ಗೀತೆ ಅದು. ಮಹಾವಿರಕ್ತನಾಗಿ ಉದ್ಧಾರ ಆದ ಅಂತ ಅವನ ಕಥೆಯನ್ನು ಹೇಳಿ, ಪರಮಾತ್ಮ ಬಾಣವನ್ನು ಬಿಡಿಸಿಕೊಳ್ತಾನೆ. ಜರ ಅನ್ನೋ ವ್ಯಾಧನ ಕೈಯಲ್ಲಿ ಓಡಿ ಬರ್ತಾನೆ. ಆ ವ್ಯಾಧ ನೋಡಿದರೆ ಕೃಷ್ಣನ ಪಾದ, ಅದು ಹಕ್ಕಿಯಲ್ಲ. ದೇವರನ್ನು ನಾನೇ ಬಿಡಿಸಿಕೊಂಡಿದ್ದು, ನೀನೆಲ್ಲರಿಗೂ ಹೇಳು, ಪರಂಧಾಮಕ್ಕೆ ಹೊರಟು ಬಿಡಲಿ ಎಲ್ಲರೂ ಅಂತ ಅವರವರ ಅವತಾರ ಕಾರ್ಯ ಮುಗಿಸಿ ಹೊರಟರು ಅಂಥೇಳಿ ಏಕಾಯಸ್ಕಂದ ಭಾಗವತವನ್ನು ಸಮಾಪ್ತಿ ಆದ ಮೇಲೆ ದ್ವಾದಶ ಸ್ಕಂದದಲ್ಲಿ ಸುಂದರವಾಗಿ ಎಲ್ಲ ಯುಗಗಳ ಬಗ್ಗೆ ಹೇಳ್ತಾ, ಕಲಿಯುಗದಲ್ಲಿ ದಿನೇ ದಿನೇ ಧರ್ಮ ನ್ಯಾಯ ವ್ಯವಸ್ಥೆ ತುಂಬ ಕಮ್ಮಿ ಆಗ್ತಾ ಬರುತ್ತಂತೆ. ವಿತ್ತಮಯವ ಕಲೋನೃಣಾಂ ಜನ್ಮ ಆಚಾರ ಯೋಗ್ಯತೆ, ಇದಕ್ಕೆಲ್ಲ ಮಾನದಂಡ ಯಾವುದು ಅಂತಂದರೆ ದುಡ್ಡು. ಯಾರಲ್ಲಿ ಹಣ ಇರುತ್ತೆ ಅವನೇ ದೊಡ್ಡವನು. ದೂರೇ ವಾರ್ಯಟನಂ ತೀರ್ಥಂ, ತುಂಬ ದೂರ ಎಲ್ಲಿಗೆ ಹೋಗ್ಬಂದರೂ ತೀರ್ಥಯಾತ್ರೆ ಅನ್ನೋ ಹೆಡ್ಡಿಂಗ್ ಕೊಟ್ಬಿಡ್ತಾರಂತೆ. ಆಮೇಲೆ ದಾಂಪತ್ಯ ಅಭಿರುಚಿರ ಹೇತು, ದಂಪತಿಗಳಾಗಲಿಕ್ಕೆ ಗೋತ್ರ ಬಿಡಬೇಕು, ಕುಲ ಬಿಡಬೇಕು, ಇದ್ಯಾವುದೂ ಅಲ್ಲ. ನಾನು ಇಷ್ಟಪಟ್ಟಿದ್ದೇನೆ, ಮದುವೆ ಆಗ್ತೇನೆ ಅಷ್ಟೇ. ಲಾವಣ್ಯ ಕೇಶಧಾರಣಂ, ಸ್ತ್ರೀಯರು ಸೌಮಂಗಲ್ಯ ಸಂಕೇತ ಅಂತ ಕೂದಲನ್ನು ಬಿಡೋದಲ್ಲಂತೆ. ಲಾವಣ್ಯ ಚೆನ್ನಾಗಿ ಕಾಣಬೇಕು ಅಂತ. ಸೊ ಅನೇಕ ಬಾರಿ ಅಂತಿರ್ತೀವಿ, ಜೀವನದಲ್ಲಿ ಒಮ್ಮೆ ವೇಣಿದಾನ ಆಗ್ತಾಯಿತ್ತು, ಈಗ ಅವರವ್ರ ಗೃಹದಲ್ಲಿ ದಿನ ವೇಣಿದಾನ ಆಗ್ತಾ ಇರುತ್ತೆ ಅಂತ.
ಇವೆಲ್ಲ ಕಲಿಯುಗದ ದುರಂತಗಳಿದು. ಆಮೇಲೆ ಇನ್ನೂ ಏನೇನಾಗತ್ತೆ ಅಂದರೆ ಹಿರಿಯರಿಗೆ ಮರ್ಯಾದೆ ಇರೋದಿಲ್ಲ. ದಿನೇ ದಿನೇ ಬ್ರಾಹ್ಮಣರು ಶೂದ್ರರಂತೆ ಆಗ್ತಾರೆ, ಶೂದ್ರರು ಬ್ರಾಹ್ಮಣರನ್ನು ಆಳ್ತಾರೆ. ಈ ಥರದ್ದೆಲ್ಲ ಆಗತ್ತೆ. ಹಿಂದೆಲ್ಲ ವ್ಯವಸ್ಥೆ ಬೇರೆ ಇತ್ತು. ಆಮೇಲೆ ತುಂಬ ಅನ್ಯಾಯ ತುಂಬ ಆಗಿಬಿಡತ್ತೆ. ತಂದೆಯ ಮಾತನ್ನು ಕೇಳೋದಿಲ್ಲ. 4 ಆಣಿ ಸಲುವಾಗಿ ಮರ್ಡರ್ಗಳು ಮಾಡ್ತಾರಂತೆ ಹಣಕ್ಕಾಗಿ. ಭೂಮಿ ಸಲುವಾಗಿ ಅಪ್ಪನನ್ನು ಮಗ ಕೊಲ್ತಾನೆ, ಮಗ ಅಪ್ಪನನ್ನು ಕೊಲ್ತಾನೆ. ಇದನ್ನು ನೋಡಿ ಭೂದೇವಿ ನಗತಾಳಂತೆ. ಇದನ್ನೆಲ್ಲ ಸೇರಿ ನಮ್ಮ ಹರಿದಾಸರು ತುಂಬ ಅದ್ಭುತವಾದ ಕೃತಿಯನ್ನು ಮಾಡಿಕೊಟ್ಟ್ಯಾರ, ಮಹಿಪತಿದಾಸರು. ಇದನ್ನೆಲ್ಲ ಬೇರೆ ಬೇರೆ ಕಡೆ ಹೇಳಿದ್ದನ್ನೆಲ್ಲ ಸೇರಿಸಿ ಕಾಲಜ್ಞಾನ ಅಂತ. ಏನೇನಾಗತ್ತೆ? ಪಿತನೋಳು ಗುರು ಭಾವನೆ, ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ, ಹಿತವಾಡಿ ಮನೆ ದೈವಗಳನ್ನು ಮಾರಿ ದೆಸೆಗಟ್ಟು ಹೋಗುವರೋ, ಅರಿತುಕೊಳ್ಳಿರೋ ಹಿತವು. ಅಣ್ಣ ತಂಗಿಗೆ ಮದುವೆ, ಮುಂದಕ್ಕೆ ಆದವು ಧರೆಯೊಳಗೆ, ಅನ್ನ ಒಂದೇಟ ವಿಲಿಕೂತುಣ್ಣುತ್ತಲಿ ಜಾತಿ ಸಂಕರಬಹುದೋ. ಮತ್ತೆ ಇನ್ನೂ ಏನಾಗತ್ತೆ? ಕನ್ನೇರು 5 ವರುಷಕ್ಕೆ, ಮುಂದಕ್ಕೆ ಗಂಡನ ಬಯಸುವರು, ಮುಂದೆರಡು ವರುಷಕ್ಕೆ ಗರ್ಭವ ಧರಿಸುತ್ತ ಮಕ್ಕಳ ಪಡೆಯುವರೋ, ಕೀಳರ ಹಿರಿಯತನ ಒಳ್ಳೆಯವರ ಮಾನ ಮನ್ನಣೆ ಪೋದವು, ಕೀಳು ಮಾತುಗಳಾಡಿ ಬಿಸಿ ನೀರನ್ನೇ ಕುಡಿದು ಮನೆಯ ಮಾರುಂಬುವರೋ, 10,000 ವರುಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ, ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದು, ಅರಿತುಕೊಳ್ಳಿರೋ ಹಿತವು. ಹಾಗಾದರೆ ದೇವರು ಕಲಿಯುಗವನ್ನು ನಿರ್ಮಾಣ ಮಾಡಿದ ಯಾಕೆ? ಇಷ್ಟು ಅಧರ್ಮ ತಾಂಡವಾಡೋದಾದರೆ ದೇವರು ಎಲ್ಲವನ್ನ ಮಾಡುವ ಸಾಮರ್ಥ್ಯ ಇರೋನು ಕಲಿಯ ಯುಗವನ್ನು ಮಾಡಲೇಬಾರ್ದಾಗಿತ್ತಲ್ಲ. ಅದಕ್ಕಂದರು ಇಲ್ಲಪ್ಪ, ಕಲಿಯುಗದಲ್ಲಿ ಒಂದು ದೊಡ್ಡ ಫೆಸಿಲಿಟಿ ಇದೆ. ಇಷ್ಟೆಲ್ಲ ಅಧರ್ಮ ಒಂದು ಕಡೆ ಆದರೆ ಕಲಿಯುಗದಲ್ಲಿ ಸಾಧನೆಗೆ ಹಾಕುವ ಎಫರ್ಟು ತುಂಬ ಕಮ್ಮಿ, ಬರುವ ಪುಣ್ಯ ತುಂಬ ಜಾಸ್ತಿ. ಅದಕ್ಕೆ ಜ್ಞಾನಿಗಳು ಕೇಳ್ತಾರಂತೆ, ಭಗವಂತ ನಮ್ಮನ್ನೇನಾದರೂ ಭೂಮಿಯಲ್ಲಿ ಹುಟ್ಟಿಸಬೇಕು ಅಂತ ನೀನು ಸಂಕಲ್ಪ ಮಾಡಿದ್ದರೆ ನಮ್ಮ ಪಾಪ ನಿಮಿತ್ತದಿಂದ ಅಥವಾ ಶಾಪ ನಿಮಿತ್ತದಿಂದ, ಯಾವುದೋ ಒಂದು ನಿಮಿತ್ತದಿಂದ, ನಿನ್ನ ಇಚ್ಛೆಯ ನಿಮಿತ್ತದಿಂದಲೋ ಹುಟ್ಟಿಸು. ಆದರೆ ಕಲಿಯುಗದಲ್ಲಿ ಒಮ್ಮೆ ಹುಟ್ಟಿಸ್ಬೇಡ. ಯಾಕೆ ಅಂದರು, ಒಮ್ಮೆ ನಾರಾಯಣ ಅಂದರೆ ಸಂಸಾರ ಬಂಧನದ ಬಿಡುಗಡೆ ಆಗಿಬಿಡತ್ತೆ. ಭಕ್ತಿಯಿಂದ ಅನ್ಬೇಕು ಅಂದ್ಕೊಳ್ಳಿ. ಹಾಗಾಗಿ ಕಲಿಂ ಸಂಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ ಅನ್ನೋ ಮಾತು ಬರುತ್ತೆ. ಯಾಕೆ ಅಂದರೆ ಬೇರೆ ಬೇರೆ ಯುಗದಲ್ಲಿ ಸಾಧನೆಗೆ ಎಫರ್ಟು ತುಂಬ ಜಾಸ್ತಿ. ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೆ ಮಕೈಹಿ ದ್ವಾಪರೇ ಪರಿಚರ್ಯಾಯಾಮ್ ಕಲವು ತದ್ಧರಿಕೀರ್ತನಾತ್. ಕೃತಯುಗದಲ್ಲಿ ಮೆಂಟಲ್ ಗೇಮ್ ಅಂತೆ, ಧ್ಯಾನ ಮಾಡಬೇಕಾಗಿತ್ತು ಏಕಾಗ್ರತೆಯಿಂದ. ಅದೇ ತ್ರೇತಾಯುಗದಲ್ಲಿ ಸ್ವಲ್ಪ ಮೈಂಡು ವೀಕ್ ಆದದ್ದರಿಂದ ಆಗ ಯಜ್ಞಯಾಗಾದಿಗಳು ಫಿಸಿಕಲ್ಲಾಗಿ ಹೇಳಿದ್ರು, ಅದೂ ಕಷ್ಟ. ಕುಂಡದ ಮುಂದೆ ಕೂಡೋದು ಮಾಡೋದು. ದ್ವಾಪರ ಯುಗದಲ್ಲಿ ದೇವರ ಪೂಜೆ ಮಾಡಿ ಅಂದರು, ಈಗ ಅದೂ ಕಷ್ಟ. ಅದಕ್ಕೆ ಅಂದರು ಭಕ್ತಿಯಿಂದ ದೇವರನ್ನು ಗಾನ ಮಾಡಿ ಅಂತ. ಈ ಮಾತನ್ನೇ ಶ್ರೀಪಾದರಾಜರು ಉಗಾಭೋಗ ಮಾಡಿಕೊಟ್ಟದ್ದು. ಧ್ಯಾನವು ಕೃತಯುಗದಿ ಯಜನ ಯಜ್ಞವು ತ್ರೇತಾಯುಗದಿ ಧನವಂತಕನ ದೇವತಾರ್ಚನೆಯು ದ್ವಾಪರದಿ ಗಾನದಿ ಕಲಿಯುಗದಿ ಕೇಶವನಾದರೆ ಕೈಗೊಡುವ ನಮ್ಮ ರಂಗ ವಿಠಲ. ಕಲಿಯುಗದೋಳು ಹರಿನಾಮವ ನೆನೆದರೆ ಕುಲಕೋಟಿಗಳುದ್ಧರಿಸುವವೋ, ಸುಲಭದ ಮುಕ್ತಿಗೆ ಸುಲಭ ಎಂದೆನಿಸುವ
ಜಲರುಹನಾಭನ ನೆನೆ ಮನವೇ. ಎಂಥ ಮಾತಿದು. ಹಾಗಾಗಿ ಹರಿಯ ಸ್ಮರಣೆಗೆ ಅಷ್ಟು ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಕಲಿಯುಗವನ್ನು ನಿರ್ಮಾಣ ಮಾಡಿದ ಅಂಥೇಳಿ. ಏನಪ್ಪ ಪರೀಕ್ಷಿತ, ನಿನ್ನ ಸಂಶಯಗಳೆಲ್ಲ ಹೋದುವ? ಆಯಿತು ಸ್ವಾಮಿ, ನಾನು ಹೋಗಿ ಬರ್ತೇನೆ ಅಂತ ಅವರು ಹೊರಟು ಬಿಟ್ಟರು. ಅಷ್ಟೊತ್ತಿಗೆ ತಕ್ಷಕ ಬ್ರಾಹ್ಮಣನ ವೇಷದಲ್ಲಿ ಬಂದ. ಭಗವಂತನ ಸಂಕಲ್ಪ ಹೇಗೆ ಅಂದರೆ ಭಾಗವತ ಕೇಳಿದವರಿಗೆ ದುರ್ಮರಣ ಆಗಬಾರ್ದು, ಆದರೆ ಬ್ರಾಹ್ಮಣರ ಮಾತು ಸುಳ್ಳಾಗಬಾರ್ದು. ತಕ್ಷಕ ಕಚ್ಚಿ ಸಾಯಲಿ ಎಂದಿದ್ನಲ್ಲ, ಪುಟ್ಟ ಹುಳದ ರೂಪದಲ್ಲಿ ಬಂದು ಇವನಿಗೆ ಕಚ್ಚಿದ. ಭಾಗವತ ಕೇಳಿದ್ದರಿಂದ ಪ್ರಾಣೋತ್ಕ್ರಮಣವನ್ನು ಭಾಗವತದಲ್ಲಿ ಹೇಳಿದಂತೆ ಮಾಡಿಬಿಟ್ಟ. ಅವನು ಮೋಕ್ಷಕ್ಕೆ ಹೋದ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಈ ಮಧ್ಯದಲ್ಲಿ ತಕ್ಷಕ ಬರಬೇಕಾದ್ರೆ ಒಬ್ಬ ಬ್ರಾಹ್ಮಣ ಅವನಿಗೆ ನನಗೆ ಸರ್ಪದ ಮಂತ್ರ ಗೊತ್ತು, ಬದುಕಿಸ್ಲಿಕ್ಕೆ ಬಂದು ಏನೆಂದಾಗ ಲಂಚ ಕೊಟ್ಟು ಕಳಿಸಿದ್ದ. ಅದು ಜನ್ಮೇಜಯಂಗೆ ಗೊತ್ತಾಯಿತು, ಪರೀಕ್ಷಿತನ ಮಗನಿಗೆ. ಇವನು ಕಚ್ಚೋದು ಕಚ್ಚಿನೇ ಆಂಬ್ಯುಲೆನ್ಸನ್ನು ಯಾಕೆ ತಡಿಬೇಕು, ಇದೆಲ್ಲ ಅನ್ಯಾಯ, ನಾನು ಸರ್ಪಯಾಗ ಮಾಡಿ ಎಲ್ಲ ಸರ್ಪ ಸಾಯುವಂತೆ ಮಾಡ್ತೇನೆ ಅಂತ ಯಾಗ ಮಾಡಿ ಕಡೆಗೆ ತಕ್ಷಕನನ್ನು ಕರೆದ್ರೆ ಬರ್ತಾ ಇಲ್ಲ. ಇಂದ್ರನ ಸಿಂಹಾಸನಕ್ಕೆ ಕಚ್ಚಿಕೊಂಡಿದ್ದಂತೆ. ಯಾಕೆ ಬರಲಿಲ್ಲ? ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಅಂದೇ ಬಿಡ್ತು ಇಂದ್ರ ಸಿಂಹಾಸನ ಸಮೇತ. ಯಾಕೆ ಇಂದ್ರನಿಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ವಾ? ತನ್ನ ವಂಶದಲ್ಲಿ ಬಂದವನು ಜನ್ಮೇಜಯ ರಾಜ, ಅವನಿಗೆ ಕೀರ್ತಿ ಬರಲಿ ಅಂತ ಇಂದ್ರ ಸಿಂಹಾಸನ ಸಮೇತ ಬಂದದ್ದು. ಇಲ್ಲಾಂದರೆ ಗಟ್ಟಿಯಾಗಿ ಕೂತಿದ್ದ ಅಂದರೆ ಅವನಲ್ಲಿ ಬರೋದು. ಆದಮೇಲೆ ತಡೀತಾರೆ ಎಲ್ಲರೂ ಬಂದು, ಹೀಗೆಲ್ಲ ಮಾಡಬೇಡ, ಅವರವರ ಮರಣಕ್ಕೆ ಅವರ ಕರ್ಮ ಕಾರಣ, ನಿಮ್ಮಪ್ಪನ ಮರಣಕ್ಕೆ ನಿಮಿತ್ತ ಅಷ್ಟೇ ಇದು, ಅವನ ಜಾತಕದಲ್ಲೇ ಬರೆದಿತ್ತು. ಇಷ್ಟೆಲ್ಲ ಸರ್ಪಸತ್ರೆ ನಿಮ್ಮಪ್ಪ ಏನು ಬದುಕೋದಿಲ್ಲ ಅಂತ ಆಸ್ತಿಕರು ಮತ್ತು ಬೃಹಸ್ಪತ್ಯಾಚಾರ್ಯ ತಡೆದ ಮೇಲೆ ಸರ್ಪಯಾಗವನ್ನು ನಿಲ್ಲಿಸಿ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮಹಾಭಾರತವನ್ನು ಶ್ರವಣ ಮಾಡಿದ ಅಂತ. ಮುಂದೆ ಭಾಗವತವನ್ನು ಪರೀಕ್ಷಿತ ಮೋಕ್ಷಕ್ಕೆ ಹೋದ ಅನ್ನೋದರಲ್ಲಿ ನಿಲ್ಲಿಸೋದಕ್ಕಿಂತ ಮಾರ್ಕಾಂಡೇಯೋಪಾಖ್ಯಾನವನ್ನು ಹೇಳಿ ಚಿರಂಜೀವಿಗಳು ಮೃಕಂಡ ಋಷಿಗಳ ಮಕ್ಕಳು ಬದರಿಯಲ್ಲಿ ತಪಸ್ಸು ಮಾಡಿ ನರನಾರಾಯಣನನ್ನು ಒಲಿಸಿಕೊಂಡು ಆ ನರನಾರಾಯಣ ರೂಪಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿದಾಗ ಪ್ರಳಯ ನೋಡಬೇಕು ಅಂದರು. ಪ್ರತ್ಯಕ್ಷವಾಗಿ ಪ್ರಳಯವನ್ನು ನೋಡಿದ ಮಹಾನುಭಾವರು 6 ಕಲ್ಪ ಆಯುಷ್ಯ ಇತ್ತು, ಮತ್ತೆ ಇನ್ನೊಂದು ಕಲ್ಪ ಆಯುಷ್ಯವನ್ನು ಕೊಟ್ಟು ಚಿರಂಜೀವಿಗಳಾಗಿ ಇದ್ದಾರೆ. ಅಂಥ ಮಾರ್ಕಾಂಡೇಯರ ಚರಿತ್ರೆ ಕೇಳಿದಾಗ ನಮಗೂ ಭಗವಂತ ಆಯುಷ್ಯ ಪೂರ್ಣ ಆಗುವಂತೆ ಸಾಧನೆ ಆಗುವಂತೆ ಮಾಡ್ತಾನೆ ಅಂತ ತಿಳಿಸ್ತಾ ಕಡೆಗೆ ಶ್ಲೋಕ ಉಪಚಿತ ನವಶಕ್ತಿಭಿ ಸ್ವಾತ್ಮನ್ ಉಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರಋಷಭಾಯ ನಮಃ ಸನಾತನಾಯ. ಯಾ ಅಂತ ಮುಗಿಯತ್ತೆ, ಜ ಅಂತ ಶುರುವಾದದ್ದು, ಜಕಾರದಿಂದ ಯಕಾರ ಜಯ. ಭಾಗವತ ಕೇಳಿದವರಿಗೆ ಸಂಸಾರ ಜಯ ಅಂತ ಹೇಳ್ತಾ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಃ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನಂ ಯಸ್ಯ, ಯಾವರ ನಾಮ ಸಂಕೀರ್ತನೆಯನ್ನು ಮಾಡಿದ್ರೆ ಸರ್ವಪಾಪ ಪ್ರಣಾಶ, ಎಲ್ಲ ಪಾಪಗಳು ದೂರ ಆಗತ್ತೆ. ಅವನಿಗೆ ನಮಸ್ಕಾರ ಮಾಡಿದರೆ ದುಃಖ ಇಲ್ಲ, ದೂರ ಆಗುತ್ತೆ. ಅಂಥ ಭಗವಂತನಿಗೆ ನಮಿಸ್ತೇನೆ ಅಂತ ಹೇಳ್ತಾ ಈ ಶ್ರೀಮದ್ ಭಾಗವತದ ಸಪ್ತಾಹದ ಅಭಿಯಾನದಲ್ಲಿ ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ಅನಂತಾನಂತ ನಮಸ್ಕಾರಗಳು ಉಭಯ ಶ್ರೀಪಾದರಿಗೆ ಸಲ್ಲಿಸಿ, ಈ ಒಂದು ಉಪನ್ಯಾಸಕ್ಕೆ ಕೊಂಡಿಯಾಗಿ ನಿಂತಹ ಇದನ್ನು ವ್ಯವಸ್ಥೆ ಮಾಡುವಂಥವರು ನಮ್ಮ ವಿಶೇಷವಾಗಿ ಲಕ್ಷ್ಮೀನಾರಾಯಣಾಚಾರ್ಯರ ಮಕ್ಕಳಾದಂತಹ ಸುಧೀಂದ್ರ ಆಚಾರ್ಯರು, ನನಗೆ ಇದಕ್ಕೆ ಆಹ್ವಾನವನ್ನು ಮಾಡಿ ವ್ಯವಸ್ಥೆ ಮಾಡಿದಂತಹ ವ್ಯಾಸರಾಜಾಚಾರ್ಯರು, ಮತ್ತು ಇದನ್ನು ಚೆನ್ನಾಗಿ ನಿಮ್ಮವರೆಗೂ ಬಿತ್ತರಿಸುವಂಥ ಜೋಶಿಯವರು, ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಈ 2 ಮಾತುಗಳಲ್ಲಿ ಏನಾದರೂ ದೋಷಗಳು ಇದ್ದೇ ಇರ್ತವೆ. ಅದೆಲ್ಲವೂ ನನ್ನ ದೌರ್ಬಲ್ಯ ದೌರ್ಭಾಗ್ಯ, ಗುಣ ಏನಾದರೂ ಇದ್ದರೆ ಅದೆಲ್ಲ ಗುರುಗಳದು ಅಂತ ಹೇಳ್ತಾ 2 ಮಾತನ್ನು ಶ್ರೀಪಾದರಾಜರ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಜ್ಞಾನಯಜ್ಞವನ್ನೇ ನಡೆಸ್ತಾ ಇರುವಂತಹ ಶ್ರೀಪಾದರಾಜ ಮಠದ ಈ ಭಾಗವತದ ಸಪ್ತಾಹ ಕಾರ್ಯಕ್ರಮವು ಸಾಂಗವಾಗಿ ನಡೆದುಕೊಂಡು ಬಂದಿದೆ. ಇಲ್ಲಿಗೆ ನಾವು 3ನೇ ಸಪ್ತಾಹವನ್ನು ಸಮಾಪನಗೊಳಿಸ್ತಾ ಇದ್ದೇವೆ. ಈ 3ನೇ ಸಪ್ತಾಹವು ಶ್ರೀಯುತರಾದಂತಹ ವಿದ್ವಾನ್ ಶ್ರೀ ಕಲ್ಲಾಪುರ ಪವಮಾನಾಚಾರ್ಯರು ನಮಗೆ ನಡೆಸಿಕೊಟ್ಟಿದ್ದಾರೆ. ಈ ಬಾರಿಯ 3ನೇ ಸಪ್ತಾಹದ ವೈಶಿಷ್ಟ್ಯ
ನಮಗೆಲ್ಲ ತಿಳಿದೇ ಇದೆ. ವಿದ್ವಾಂಸರಾದಂತಹ ಶ್ರೀ ಕಲ್ಲಾಪುರ ಪವಮಾನಾಚಾರ್ಯರು ವಿಖ್ಯಾತರಾಗಿದ್ದಾರೆ ಮತ್ತು ಅವರ ವೈಶಿಷ್ಟ್ಯತೆಯ, ಅವರ ಸೊಬಗನ್ನು ಕೂಡ ಈ 3ನೇ ಸಪ್ತಾಹದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿ ಬರುವಂತಹ ಹಲವಾರು ಆಚಾರ್ಯರ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ಮನಮುಟ್ಟುವ ಹಾಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಸುಮಧುರವಾಗಿ ಹರಿದಾಸರ ಪಂಕ್ತಿಗಳನ್ನು, ಹರಿದಾಸರ ವಾಕ್ಯಗಳನ್ನು ಜೋಡಿಸ್ತಾ ನಮ್ಮ ಮನಸ್ಸಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದು ಕಲ್ಲಾಪುರ ಪವಮಾನಾಚಾರ್ಯರ ವಿಶೇಷವಾದ ಗುಣ. ಕೇವಲ ವಿಚಾರವನ್ನು ಶುಷ್ಕವಾಗಿ ನಿರೂಪಣೆ ಮಾಡದೆ ಅದನ್ನು ಹರಿದಾಸರ ವಾಕ್ಯಗಳ ಜೊತೆಗೆ ಜೋಡಿಸಿ ಸುಮಧುರವಾಗಿ ಅದನ್ನು ಪ್ರಸ್ತುತಪಡಿಸಿ ನಮ್ಮೆಲ್ಲರಿಗೂ ವಿಷಯವನ್ನು ಮನಮುಟ್ಟುವಂತೆ ಮನವರಿಕೆ ಮಾಡಿಕೊಡುವುದು ಆಚಾರ್ಯರ ವಿಶೇಷವಾದಂತಹ ಶೈಲಿ. ಆ ಶೈಲಿಯಲ್ಲಿ ಇಷ್ಟು 7 ದಿವಸಗಳ ಕಾಲ ಭಾಗವತದ ಸಪ್ತಾಹವನ್ನು ನಮಗೆ ನಡೆಸಿಕೊಟ್ಟಂತಹ ಶ್ರೀ ಕಲ್ಲಾಪುರ ಪವಮಾನಾಚಾರ್ಯರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹೀಗೆ ಆಚಾರ್ಯರು ಶ್ರೀಮಠದ ಜೊತೆಗೆ ಇದ್ದು ಜ್ಞಾನ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿ ಅಂತ ಹೇಳಿ ನಾವು ಮಠದ ವತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿಗೆ 3ನೇ ಸಪ್ತಾಹವು ಸಮಾಪನಗೊಂಡು 4ನೇ ಸಪ್ತಾಹಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ 4ನೇ ಸಪ್ತಾಹವನ್ನು ವಿದ್ವಾಂಸರಾದಂತಹ BN ವಿಜಯೇಂದ್ರಾಚಾರ್ಯರು ನಡೆಸಿಕೊಡ್ತಾರೆ. BN ವಿಜಯೇಂದ್ರಾಚಾರ್ಯರು ಪ್ರಖ್ಯಾತರಾದಂತಹ ವಿದ್ವಾಂಸರು. ಅವರು ಇಲ್ಲಿವರೆಗೂ ಹಲವಾರು ವಿಚಾರಗಳಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ಆಚರಣೆಗೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ನಿರೂಪಣೆಗೊಳಿಸಿ ಹೆಚ್ಚು ಜನರಿಗೆ ಪರಿಚಿತರಾಗಿದ್ದಾರೆ. ಅಂತಹ BN ವಿಜಯೇಂದ್ರಾಚಾರ್ಯರು 4ನೇ ಸಪ್ತಾಹವನ್ನು ನಡೆಸಿಕೊಡಲಿ ಅಂತ ಹೇಳಿ ನಾವು ವಿನಮ್ರರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.